ಡಿಡಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ. ನಮಸ್ಕಾರ. ನಮಸ್ಕಾರ. ಬಹಳ ಸಣ್ಣ ಟ್ರ್ಯಾಕ್ಟರ್ ಇದು. ಎಲ್ಲ ಕೆಲಸ ಮಾಡತ್ತಾ? ಹೌದೌದು. ನಿಮ್ಗೆ ಒಂದು ಸಂತೋಷದ ಸುದ್ದಿ. ಹೇಳಿ. ಕೃಷಿ ಉಪಕರಣಗಳ ಮೇಲೆ ಏನು GST ಇತ್ತಲ್ಲ, 18ರಿಂದ 12% ತನಕ, ಅದು ಈಗ ಕಡಿಮೆ ಆಗಿ 5% ಇಳಿದಿದೆ. ಆ ಲೆಕ್ಕದಲ್ಲಿ ಇದು ಎಷ್ಟು ಅಗ್ಗ ಆಗಿದೆ? 30,000 ರೂಪಾಯಿ ಈಗ ಕಡಿಮೆ ಆಗುತ್ತೆ. ಇದು ಕೂಡ ಅಗ್ಗ ಆಗುತ್ತೆ. ರೈತರು ಇದನ್ನು ತಗೊಳ್ಳೋದು ಸುಲಭ ಆಗುತ್ತೆ. ನಮಸ್ಕಾರ ಸರ್. ಬನ್ನಿ. ನೋಡಿ, ನಮ್ಮ ನಡುವೆ ಬರ್ತಿದ್ದಾರೆ ನಮ್ಮದೇ ಕುಟುಂಬದ ಸದಸ್ಯರು. ಹೌದು, ನಮ್ಮ ಮಾನ್ಯ ಕೃಷಿ ಮಂತ್ರಿಗಳ ಬಗ್ಗೆ ಹೇಳುವಾಗ ನಾವು ಅವರನ್ನು ಮಂತ್ರಿಯಾಗಿ ಅಲ್ಲ, ನಮ್ಮ ಮನೆಯ ಸದಸ್ಯರಂತೆ ಪರಿಚಯಿಸ್ತೇವೆ. ಅವರು ಯಾವಾಗಲೂ ಹೇಳ್ತಾರೆ, ನಾನು ಈ ಭೂಮಿಯ ಮಗ, ರೈತರ ಸಹೋದರ, ಬಂಧು, ಒಬ್ಬರ ಮಗ ಅಥವಾ ಇನ್ಯಾರದೋ ಮಾವ ಅಂತ. ಹಾಗೆ ಒಂದು ಹೊಸ ಪರಂಪರೆ ಆರಂಭವಾಗಿದೆ. ಸಾಮಾನ್ಯವಾಗಿ ನೀವು ನೋಡಬಹುದು, ಮುಖ್ಯ ಅತಿಥಿ ಬಂದಾಗ ಅವರನ್ನ ಹೂಗಳಿಂದ ಸ್ವಾಗತ ಮಾಡ್ತಾರೆ. ಆದ್ರೆ ನಮ್ಮ ಮಂತ್ರಿಗಳು ಹೊಸ ರೀತಿಯ ಚಾಲನೆ ನೀಡಿದ್ದಾರೆ. ಅವರು ತಾವೇ ರೈತರನ್ನ ಹೂಗಳಿಂದ ಸ್ವಾಗತಿಸಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಈಗ ಉಪಸ್ಥಿತರಿದ್ದಾರೆ ಮಾನ್ಯ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಿ. ನಮಸ್ಕಾರ, ಸ್ವಾಗತ ಕೃಷಿ ಚೌಪಾಲಿಗೆ. ನಾನು ಅಂಜು ಸಿಂಗ್. ಹೌದು, ಸ್ವಾಗತ ರೈತರಿಗೆ. ಈ ರೈತರ ಸಭೆಗೆ ನಿಮ್ಮೆಲ್ಲರಿಗೆ ಹಾರ್ದಿಕ ಸ್ವಾಗತ. ಈಗ ಸಚಿವರು ಹೇಳಿದ ಹಾಗೆ ಇವತ್ತು ವೇದಿಕೆ ಸಂಪೂರ್ಣವಾಗಿ ರೈತರಿಗೆ ಇರೋದು. ರೈತರು ನನಗೆ ಹೇಳ್ತಿದ್ರು, ಮಂತ್ರಿಜಿ ನಮ್ಮವರೇ, ನಾವು ನೇರವಾಗಿ ಮಾತನಾಡ್ತೀವಿ ಅಂತ. ಅವರು ರೈತರ ಮಾತು ಕೇಳೋದಕ್ಕೆ ಇಷ್ಟಪಡ್ತಾರೆ, ಮಾತನಾಡೋದು ಕಡಿಮೆ. ಹಾಗಾಗಿ ಇಂದಿನ ಕೃಷಿ ಚೌಪಾಲಿನ ಸಂಚಾಲನೆಯನ್ನ ನೇರವಾಗಿ ನಮ್ಮ ಸನ್ಮಾನ್ಯ ಸಚಿವರ ಕೈಗೆ ಕೊಡ್ತೀನಿ. ಈಗ ಇಲ್ಲಿ ಇದ್ದ ರೈತರು ತಮ್ಮ ಪ್ರಶ್ನೆಗಳನ್ನು ನೇರವಾಗಿ ಸಚಿವರ ಜೊತೆ ಹಂಚಿಕೊಳ್ಳಬಹುದು. ನಮಸ್ಕಾರ. GST ಕಡಿತವು ಟ್ರ್ಯಾಕ್ಟರ್ ಮತ್ತೆ ಇತರೆ ಕೃಷಿ ಉಪಕರಣಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ನಿಮಗೆ ಮತ್ತೆ ಇಲ್ಲಿ ಬಂದಿರುವ ಎಲ್ಲ ರೈತ ಸಹೋದರರು ಮತ್ತು ಸಹೋದರಿಯರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಹಾಗೂ ಅಭಿನಂದನೆಗಳು. ನಿಮಗೆಲ್ಲರಿಗೂ. ಕೃಷಿ ಭಾರತೀಯ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಮತ್ತು ರೈತ ಅದರ ಆತ್ಮ. ರೈತ ಅಂದರೆ ಅನ್ನದಾತ ಮತ್ತು ಅನ್ನದಾತ ಅಂದರೆ ಜೀವದಾತ. ಹಾಗಾಗಿ ರೈತ ಅಂದರೆ ಜೀವನದಾತ. ಆದ್ದರಿಂದ ನಾನು ನಿಮಗೆ ಮಂತ್ರಿ ಅಂತಲ್ಲ, ನೀವು ಅನ್ನದಾತರು. ನಿಮ್ಮ ಸೇವೆ ಅಂದರೆ ನನಗೆ ದೇವರ ಪೂಜೆ. ಯಾಕಂದ್ರೆ ನೀವು ಜನರಿಗೆ ಜೀವವನ್ನ ಕೊಡ್ತೀರಿ, ದೇಶಕ್ಕೂ ಹೊಸ ಜೀವನ ಕೊಡ್ತೀರಿ. ನಾನು ನಿಮ್ಮ ಸೇವಕ. ಮೇಡಮ್, ಅತಿಥಿ ಅಂತ ಹೇಳ್ಬೇಡಿ ನಮ್ಮನ್ನ. ಕ್ಷಮೆ ಇರ್ಲಿ ಸರ್, ತಪ್ಪಾಯ್ತು. ನಾವಂತೂ ನಾವು ನಿಮ್ಮನ್ನ ಮಾವ ಅಂತ ಕರಿತೀವಿ. ಏನು ಹೇಳ್ತೀರಿ ರೈತರೇ? ನಾವಂತೂ ಇದೇ ಪರಿವಾರದ ಸದಸ್ಯರು. ಸರಿ. ನಾನು ಜೀವನದಲ್ಲಿ ಎಲ್ರಿಗಿಂತ ಖುಷಿಯಾಗಿದ್ದೇನೆ. ನನಗೆ ಸಂತೋಷದ ಕ್ಷಣಗಳು ಅಂದರೆ ನಾನು ರೈತರ ಮಧ್ಯೆ ಇರೋದು, ಅವರ ಜೊತೆ ಮಾತನಾಡ್ತಿರೋದು, ಮತ್ತೆ ಅವ್ರ ಜೊತೆ ಹೊಲದಲ್ಲಿ ಕಾಲ ಕಳೀತಿರುವಾಗ ಆ ಆನಂದ ಇನ್ನಷ್ಟು ಪಟ್ಟು ಹೆಚ್ಚಾಗತ್ತೆ. ನನ್ನ ಪ್ರೀತಿಯ ರೈತ ಬಾಂಧವರೇ, ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಇಂದು ಕೃಷಿಯ ಯಾಂತ್ರೀಕರಣ ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ಮಷೀನ್ಗಳಿಲ್ಲದೆ ಸಣ್ಣದಾದ್ರೂ ದೊಡ್ಡದಾದ್ರೂ ಟ್ರ್ಯಾಕ್ಟರ್ ಆದ್ರೂ ಏನಾದ್ರೂ ನಾವು ಚೆನ್ನಾಗಿ ಕೃಷಿ ಮಾಡೋದಕ್ಕಾಗೋದಿಲ್ಲ. ಮತ್ತು ಪ್ರಧಾನಮಂತ್ರಿಯವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ.
ಕೃಷಿ ಉತ್ಪನ್ನಗಳ ಮೇಲೆ ಏನು GST ಇರ್ತಿತ್ತಲ್ಲ, 12ರಿಂದ 18% ತನಕ, ಅದು ಕಡಿಮೆಯಾಗಿ ಈಗ 5% ಆಗಿದೆ. ಇದರಿಂದ ಏನ್ ಲಾಭ ಆಗಿದೆ? ರೈತರು ಯೋಚನೆ ಮಾಡಬಹುದು, ಈ 12%, 18%, 5% ಇದೆಲ್ಲ ಅರ್ಥ ಆಗೋದಿಲ್ಲ. ನೇರವಾಗಿ ಹೇಳಿ ಲಾಭ ಎಷ್ಟಾಗಿದೆ ಅಂತ. ಹ್ಮ್ ಅದನ್ನೇ ನಾನು ಹೇಳ್ತಾ ಇರೋದು. ರೈತ ಬಾಂಧವರೇ, ಈ GST ಏನು ಕಡಿಮೆಯಾಗಿದೆಯಲ್ಲ, ಈಗ 35 ಹಾರ್ಸ್ ಪವರ್ನ ಟ್ರ್ಯಾಕ್ಟರ್, 35 HP ಯದ್ದು, ಅದನ್ನ ನಾವು ಖರೀದಿ ಮಾಡೋದಕ್ಕೆ 6,50,000 ರೂಪಾಯಿಯಲ್ಲಿ, ಅದರ ಬೆಲೆ ಕಡಿಮೆಯಾಗಿ 6,09,000 ಆಗಿದೆ. ಅಂದರೆ ನೇರವಾಗಿ 41,000 ರೂಪಾಯಿಗಳ ಲಾಭ ಆಗತ್ತೆ 35 ಹಾರ್ಸ್ ಪವರ್ನ ಟ್ರ್ಯಾಕ್ಟರ್ನಲ್ಲಿ. 45 HP ಅಂದರೆ 45 ಹಾರ್ಸ್ ಪವರ್ನ ಟ್ರ್ಯಾಕ್ಟರ್ ಏನಿದೆ, ಅದರಲ್ಲಿ ರೈತರಿಗೆ 45,000 ರೂಪಾಯಿಗಳ ಲಾಭ ಆಗತ್ತೆ. ಮತ್ತು 50 HP ಟ್ರ್ಯಾಕ್ಟರ್ನಲ್ಲಿ ನೇರವಾಗಿ 53,000 ರೂಪಾಯಿಗಳ ಲಾಭ ಆಗತ್ತೆ. ಅಂದರೆ ರೈತರಿಗೆ 53,000 ರೂಪಾಯಿಗಳ ಉಳಿತಾಯ ಆಗತ್ತೆ. ಮತ್ತು 75 HP ಟ್ರ್ಯಾಕ್ಟರ್ನಲ್ಲಿ ನೇರವಾಗಿ 63,000 ರೂಪಾಯಿಗಳ ಲಾಭ ಆಗತ್ತೆ. ಈಗ ನಾನೇನು ಚಿಕ್ಕ ಟ್ರ್ಯಾಕ್ಟರ್ನ ನೋಡಿದ್ನಲ್ಲ, ಅಗಿಯೋದು, ಸ್ಪ್ರೇ ಎಲ್ಲ ಕೆಲಸವನ್ನು ಮಾಡುತ್ತೆ, ವಿಶೇಷವಾಗಿ ತೋಟಗಾರಿಕೆಗೆ. ಯಾಕಂದರೆ ಗಿಡದ ಗೆಲ್ಲುಗಳು ಕೆಳಗಿರೋದ್ರಿಂದ ಚಿಕ್ಕ ಟ್ರ್ಯಾಕ್ಟರ್ ಬೇಕಾಗುತ್ತೆ. ಅದರಲ್ಲೂ 20ರಿಂದ 25,000 ರೂಪಾಯಿ ಉಳಿತಾಯ ಆಗತ್ತೆ. ಈಗ 20,000ದಿಂದ ಆರಂಭಿಸಿ 63,000 ರೂಪಾಯಿ ತನಕ ಒಂದು ಟ್ರ್ಯಾಕ್ಟರ್ನಲ್ಲಿ ರೈತನಿಗೆ ಉಳಿತಾಯ ಆಗತ್ತೆ. ಇದಕ್ಕಾಗಿ ಭಾರತ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರಿಗೆ ಧನ್ಯವಾದ ಹೇಳಬೇಕು. ಆದರೆ ಕೇವಲ ಟ್ರ್ಯಾಕ್ಟರ್ನಿಂದ ಕೆಲಸ ಆಗೋದಿಲ್ಲ, ಇನ್ನೂ ಮೆಷಿನ್ಗಳು ಬೇಕಾಗ್ತವೆ. ಹೌದೌದು. ಈಗ ಈ ಟ್ರಾನ್ಸ್ಪ್ಲಾಂಟರ್ ಏನಿದೆ, ಈ ಟ್ರಾನ್ಸ್ಪ್ಲಾಂಟರ್ ನಮಗೆ ಭತ್ತದ ನಾಟಿ ಮಾಡೋದಕ್ಕೆ ಬೇಕಾಗತ್ತೆ. ಇದರ ಬೆಲೆ ಕೂಡ 4 ರೋ ಅಂದರೆ 4 ಸಾಲುಗಳದ್ದು. ಇದರಲ್ಲಿ 15,400 ರೂಪಾಯಿ ಕಡಿಮೆ ಆಗುತ್ತೆ. ಇದು ನಮಗೆ ಸಿಗ್ತಿದ್ದದ್ದು 2,40,400 ರೂಪಾಯಿಯಲ್ಲಿ. ಈಗ ಇದು ನಮಗೆ ಸಿಗುತ್ತೆ 2,31,000 ರೂಪಾಯಿಗೆ. ಅದೇ ರೀತಿ ನಮಗೆ ಥ್ರೆಷರ್ನ ಅಗತ್ಯವೂ ಬಹಳ ಬೀಳುತ್ತೆ. ಬೆಳೆ ತೆಗೆಯೋದಕ್ಕೆ, ಕಟಾವು ಮಾಡೋದಕ್ಕೆ ಥ್ರೆಷರ್ ಮೇಲೆ ಕೂಡ 4 ಟನ್ ಪ್ರತಿ ಗಂಟೆಯದ್ದು. ಇದರಲ್ಲಿ 14,000 ರೂಪಾಯಿ ಉಳಿತಾಯ ಆಗುತ್ತೆ. ಪವರ್ ವೀಡರ್ ಅಂದರೆ ಕಳೆ ತೆಗೆಯುವುದಕ್ಕೆ ಬಳಸುವಂತಹದ್ದು, ಇದರಲ್ಲಿ ಸರಾಸರಿ 5,495 ರೂಪಾಯಿ ಉಳಿತಾಯವಾಗುತ್ತೆ. ಟ್ರೇಲರ್ ಟ್ರಾಲಿ, ಟ್ರ್ಯಾಕ್ಟರ್ನ ಹಿಂಭಾಗದಲ್ಲಿ ಕಟ್ಟೋದು, ಇದರಲ್ಲಿ ನಾವು ನಮ್ಮ ಉತ್ಪನ್ನಗಳನ್ನು ತಗೊಂಡೋಗ್ತೀವಿ, ಭತ್ತ ಅಥವಾ ಬೇರೆ ಏನಾದರೂ. 5 ಟನ್ನದಾದರೆ ಇದರಲ್ಲಿ ಕೂಡ 10,500 ರೂಪಾಯಿ ಉಳಿತಾಯ ಆಗತ್ತೆ. ಹೌದೌದು. ಮತ್ತೆ ಸೀಡ್ ಕಮ್ ಫರ್ಟಿಲೈಸರ್ ಏನಿದೆ, ಡ್ರಿಲ್, ಬಿತ್ತನೆ ಮಾಡುವಂಥದ್ದು, ಅದು ಅಗ್ಗವಾಗಿದೆ. ಆದರೆ ಅದರ ಮೇಲೂ 3,220 ರೂಪಾಯಿ ಉಳಿತಾಯ ಆಗತ್ತೆ. ಹಾರ್ವೆಸ್ಟರ್ ಕಂಬೈನ್ಡ್, ಇದು ಬಹಳ ಅಗತ್ಯವಾಗಿದೆ. ಯಾಕಂದರೆ ಈ ಯಂತ್ರ ಇಲ್ಲದೆ ಈಗ ಕೃಷಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಬಹುದು. ಇದರ ಮೇಲೆ 4,375 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ಕಟಾವಿನ ಮಷೀನು, ಬೈಹುಲ್ನದ್ದು 21,875. ಅದೂ ಅಲ್ಲದೆ ಸೂಪರ್ ಸೀಡರ್ 16,875 ಉಳಿತಾಯ. ಹ್ಯಾಪಿ ಸೀಡರ್, ಗೋಧಿ ಬೆಳೆಯದ್ದು, ಇದರಲ್ಲಿ 10,425 ಉಳಿತಾಯ. ರೋಟಾವೇಟರ್ ಅಂದರೆ ಉಳುಮೆಗಾಗಿ ಬೇಕಾದ್ದು 7,812 ರೂಪಾಯಿ ಉಳಿತಾಯ. ಸರಿ. ಮತ್ತೆ ಬೇಲರ್, ಇದು ಗಂಟು ಕಟ್ಟಿಕೊಂಡು ಮುಂದೆ ಹೋಗುತ್ತೆ, ಇದರಲ್ಲೂ 93,700 ರೂಪಾಯಿ ಉಳಿತಾಯ ಆಗುತ್ತೆ. ಮತ್ತೆ ಮಲ್ಚರ್
11,562 ಉಳಿತಾಯ. ನಿಮೆಟಿಕ್ ಪ್ಲಾಂಟರ್, ಇದು ಪ್ರಿಸಿಷನ್ ಬೇಸಾಯಕ್ಕೆ ಬಳಸೋದು, ಇದರಲ್ಲಿ 32,812 ಉಳಿತಾಯ. ಈಗ ಕೆಲವನ್ನ ನಾನು ನಿಮಗೆ ಹೇಳಿದ್ದೇನೆ. ಇವುಗಳ ಬೆಲೆ ಈಗ ಕಡಿಮೆಯಾಗಿ ಇದರ ಪ್ರಯೋಜನ ರೈತರಿಗೆ ಸಿಗತ್ತೆ. ಮತ್ತು ಇದರ ಜೊತೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಕೂಡ ಬೇಕಾಗತ್ತೆ ನಮಗೆ. ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಮೇಲೆ ನೀವು ನೋಡಿದ ಹಾಗೆ ಸರಾಸರಿ 1 ಎಕರೆಯಲ್ಲಿ ನಾವು ಅಳವಡಿಸಿದರೆ ನಮಗೆ 5,250 ರೂಪಾಯಿ ಉಳಿತಾಯ ಆಗುತ್ತೆ ಡ್ರಿಪ್ ಮೇಲೆ. ಸ್ಪ್ರಿಂಕ್ಲರ್ ಮೇಲೂ 3,500ದಿಂದ 5,250ರವರೆಗೆ ಉಳಿತಾಯ ಆಗತ್ತೆ. ಮತ್ತೆ ನಾವು ಸ್ಪ್ರೇಯರ್ ತರ್ತೀವಿ, ಚಿಕ್ಕದಿರುತ್ತವೆ ಅವು ನೋಡೋದಕ್ಕೆ. ಅವುಗಳು ಬ್ಯಾಟ್ರಿ ಆಪರೇಟೆಡ್ ಆಗಿರ್ತವೆ. 304 ರೂಪಾಯಿ ಉಳಿತಾಯ ಆಗತ್ತೆ. ಮತ್ತೆ ವರ್ಟಿಕಲ್ ಕನ್ವೇಯರ್ ರೀಪರ್ ಅಂದರೆ ಕಟಾವು ಯಂತ್ರಗಳ ಮೇಲೂ ಸುಮಾರು 9,500 ರೂಪಾಯಿ ತನಕ ಉಳಿತಾಯ ಆಗತ್ತೆ. ಈಗ ನಾನು ನಿಮಗೆ ಹೇಳಿದ ಹಾಗೆ ಅನೇಕ ರೀತಿಯ ಮಷಿನ್ಗಳನ್ನು ನಾವೇ ಬಳಕೆ ಮಾಡ್ತೀವಿ. ಹೌದೌದು. ಇವುಗಳ GST ಕಡಿಮೆ ಆದದ್ರಿಂದಾಗಿ ರೈತರಿಗೆ ಕಡಿಮೆ ಬೆಲೆಗೆ ಇವೆಲ್ಲ ಸಿಗತ್ತೆ. ಸರಿ. ಬೆಲೆ ಕಡಿಮೆ ಆದರೆ ರೈತರಿಗೆ ಕೈಗೆಟಕತ್ತೆ, ಖರೀದಿ ಸುಲಭ ಆಗತ್ತೆ. ಈಗ ಯಾರಾದರೂ ಮಷೀನನ್ನು ಬಾಡಿಗೆಗೆ ತಗೊಳ್ಳೋದಾದ್ರೆ ಮಷೀನ್ನ ಬೆಲೆ ಕಡಿಮೆ ಆಗಿದ್ರೆ ಅದರ ಬಾಡಿಗೆಯೂ ಕಡಿಮೆನೇ ಆಗತ್ತೆ. ಹೀಗೆ ಒಟ್ಟಿನಲ್ಲಿ ಇದರ ಲಾಭ ನಮ್ಮ ರೈತ ಸೋದರರು ಸೋದರಿಯರಿಗೆ ಸಿಗತ್ತೆ. ಮತ್ತು ಅದಕ್ಕಾಗಿ ನಾನು ರೈತ ಬಾಂಧವರಿಗೆಲ್ಲ ಅಭಿನಂದನೆಯನ್ನು ಹೇಳ್ತೀನಿ. ಇನ್ನು ಜೈವಿಕ ಬೇಸಾಯ ಮಾಡುವಂತಹ ರೈತರು, ಜೈವಿಕ ನ್ಯೂಟ್ರಿಯೆಂಟ್ ಏನಿದೆ ಅವುಗಳ ಬೆಲೆ ಕೂಡ ಕಡಿಮೆ ಆದರೆ ಜೈವಿಕ ಬೇಸಾಯ, ಪ್ರಾಕೃತಿಕ ಬೇಸಾಯ ಸುಲಭ ಆಗತ್ತೆ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಮಾನ್ಯ ಮಂತ್ರಿಗಳೇ, ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಒಬ್ಬ ಯುವ ರೈತ ಹಳ್ಳಿಯಲ್ಲಿದ್ದು ವ್ಯವಸಾಯ ಮಾಡಲು ಬಯಸ್ತಾನೆ. ಅವನಿಗೆ ಈ GST ಕಡಿತದಿಂದ ಲಾಭ ಅಂದರೆ ಏನು ಪ್ರಯೋಜನ ಇದೆ? ನಿಮ್ಮಲ್ಲಿ ಒಂದು ವಿನಂತಿ ಮಾಡಬಯಸ್ತೀನಿ. ಬೇಸಾಯದಲ್ಲಿ ರೈತ ಬಹಳ ಪರಿಶ್ರಮ ಪಡ್ತಾನೆ, ತನ್ನ ಬೆವರು ಸುರಿಸ್ತಾನೆ. ಬೇಸಾಯ ಲಾಭದಾಯಕವಾಗಿರಬೇಕಾದ್ದು. ಇಂದು ಇದು ಬಹಳ ಅಗತ್ಯವಾಗಿದೆ. ಮತ್ತು ಇದಕ್ಕಾಗಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು 6 ಸೂತ್ರಗಳ ಕಾರ್ಯಯೋಜನೆ ರೂಪಿಸಿದ್ದಾರೆ. ಕೃಷಿ ಇಲಾಖೆ ಕೂಡ ಮಾಡಿದೆ. ನಂಬರ್ 1, ಉತ್ಪಾದನೆ ಹೆಚ್ಚಾಗಬೇಕು, ಅಂದರೆ ಪ್ರತಿ ಹೆಕ್ಟೇರಿಗೆ ಉತ್ಪಾದನೆಯನ್ನು ಹೆಚ್ಚಿಸೋದು. ಎರಡನೇದಾಗಿ ಉತ್ಪಾದನೆ ವೆಚ್ಚ ಕಡಿಮೆಯಾಗಬೇಕು. ಉತ್ಪಾದನೆ ಜಾಸ್ತಿ ಆದರೂ ಖರ್ಚು ಜಾಸ್ತಿ ಆದರೆ ಲಾಭ ಏನೂ ಇಲ್ಲ ಅಲ್ವಾ? ಉತ್ಪಾದನೆ ಹೆಚ್ಚಬೇಕು, ಖರ್ಚು ಕಡಿಮೆ ಆಗಬೇಕು, ಬೆಲೆ ಸರಿಯಾಗಿ ಸಿಗಬೇಕು, ಹಾನಿಯಾದರೆ ಅದಕ್ಕೆ ಪರಿಹಾರ ಸಿಗಬೇಕು. ಈಗ ನೆರೆಯಿಂದಾಗಿ ಹಾನಿಯಾಗಿದೆ. ಮತ್ತೆ ಕೃಷಿ ವೈವಿಧ್ಯೀಕರಣ, ಅಂದರೆ ಬೇರೆ ಬೇರೆ ರೀತಿಯ ಕೃಷಿ. ಒಂದೇ ಬೆಳೆಯನ್ನು ಬೆಳೀತಾ ಹೋದರೆ ಕೆಲವೊಮ್ಮೆ ಹೊಲ ಹಾಳಾಗತ್ತೆ. ಮತ್ತೆ ಅದರ ಜೊತೆಗೆ ಪ್ರಾಕೃತಿಕ ಬೇಸಾಯ, ಜೈವಿಕ ಬೇಸಾಯದಂತಹ ವಿಷಯಗಳು. ಈಗ ಈ GST ಕಡಿಮೆಯಾದ ಕಾರಣದಿಂದ ಉತ್ಪಾದನೆ ಖರ್ಚು ಕಡಿಮೆಯಾಗಿದೆ. ಮತ್ತು ಇನ್ನೊಂದು ವಿಷಯ, ಮಷೀನ್ನಿಂದ ನಾವು ಬೇಸಾಯ ಮಾಡಿದಾಗ ಉತ್ಪಾದನೆ ಹೆಚ್ಚಾಗತ್ತೆ, ಖರ್ಚು ಕಡಿಮೆ ಆಗತ್ತೆ, ಉತ್ಪಾದನೆ ಹೆಚ್ಚಾಗತ್ತೆ. ಇದರ ಅರ್ಥ ಏನು ಅಂದರೆ ರೈತರ ಲಾಭ ಹೆಚ್ಚಾಗತ್ತೆ, ಪ್ರಯೋಜನ ಹೆಚ್ಚಾಗತ್ತೆ. ಅದರಿಂದ ಅವರ ಜೀವನದ ಮೇಲೆ ಸಕಾರಾತ್ಮಕವಾದಂತಹ ಪ್ರಭಾವ ಬೀರುತ್ತೆ. ಹಾಗಾಗಿ ಬೇಸಾಯ ಮಾಡುವ ರೈತರಿಗೆ GST ಕಡಿಮೆ ಆಗೋದು ಖಂಡಿತವಾಗಿಯೂ ಕೂಡ ಲಾಭ ಪ್ರಯೋಜನವನ್ನು ಹೆಚ್ಚಿಸುವಂತಹ ಒಂದು ವಿಷಯವಾಗತ್ತೆ. ಪ್ರತಿ ರೈತನಿಗೆ ತಂತ್ರಜ್ಞಾನ ತಲುಪಬೇಕಾದುದು ಬಹಳ ಅಗತ್ಯ. ಇದೇ GSTಯ ಉದ್ದೇಶ. ಈಗೆಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಆದರೆ ಬ್ರೇಕ್ ನಂತರವೂ ನಮ್ಮ ರೈತರ ಮಾತು, ಅವರ ಪ್ರಶ್ನೆಗಳು ಮುಂದುವರಿತವೆ. ರೈತರೇ, ನೀವು ನಮ್ಮ ಜೊತೆಲೇ ಇರಿ. ಯಾಕೆಂದ್ರೆ ಕೃಷಿ ಚೌಪಾಲ್ ನಮ್ಮ ದೇಶದ ಪ್ರತಿಯೊಬ್ಬ ರೈತನಿಗಾಗಿ ಇದೆ. ಅವರ ಧ್ವನಿ ದೇಶದ ಮೂಲೆ ಮೂಲೆಗೂ ತಲುಪಲಿ. ಎಲ್ಲೂ ಹೋಗ್ಬೇಡಿ, ಸಣ್ಣದೊಂದು ಬ್ರೇಕ್, ಮತ್ತೆ ಭೇಟಿಯಾಗೋಣ. DD ಕಿಸಾನ್, ಬದಲಾಗುತ್ತಿರುವ ಭಾರತದ ಹೆಮ್ಮೆ.
ಬ್ರೇಕ್ ನಂತರ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸರಿ, ಬನ್ನಿ ಈಗ ಚರ್ಚೆಯನ್ನ ಮುಂದುವರಿಸೋಣ. ಇನ್ನೊಂದು ವಿಷಯ ಕಳೆದ ಕೆಲವು ದಿನಗಳಿಂದ ತುಂಬಾ ಸುದ್ದಿಯಲ್ಲಿದೆ ಮತ್ತು ಸರ್ಕಾರವು ಅದರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಂಡಿದೆ. ಹೌದು, ಅದು ನಕಲಿ ರಸಗೊಬ್ಬರ, ಬೀಜ ಮತ್ತು ಔಷಧಿಗಳ ಸಮಸ್ಯೆ. ಕೃಷಿಕರಿಂದಲೇ ಪ್ರಶ್ನೆ ಕೇಳ್ಬೇಕುಂತ ಇದ್ದೀವಿ. ಹೀಗಾಗಿ ನೇರವಾಗಿ ಕೃಷಿಕರ ಮಧ್ಯೆ ಹೋಗೋಣ ಮತ್ತು ಅವರ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳಿವೆ ನೋಡೋಣ. ಯಾವ ಸಮಸ್ಯೆ ಅವರು ನೇರವಾಗಿ ಮಂತ್ರಿಯವರಲ್ಲೇ ಹೇಳಬಯಸ್ತಾರೆ ಕೇಳೋಣ. ಕಳಪೆ ಬೀಜವನ್ನ ನಿಯಂತ್ರಿಸುವುದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿವೆ? ಇದು ಬಹಳ ದೊಡ್ಡ ಸಮಸ್ಯೆ. ರೈತರು ಬಹಳ ತೊಂದರೆ ಒಳಗಾಗ್ತಾರೆ. ನಕಲಿ ಪೆಸ್ಟಿಸೈಡ್, ಕಳಪೆ ಪೆಸ್ಟಿಸೈಡ್, ಕೆಲವರಂತೂ ಕಳಪೆ ಗೊಬ್ಬರ ತಯಾರಿಸ್ತಾರೆ, ಕಳಪೆ ಬೀಜ. ಈಗ ಬೀಜವೇ ಸರಿ ಇಲ್ಲ ಅಂದ್ರೆ ಉತ್ಪಾದನೆ ಹೇಗಾಗತ್ತೆ? ಪೆಸ್ಟಿಸೈಡ್ ಹಾಕ್ತಾರೆ ಅನೇಕ ಬಾರಿ, ಆಮೇಲೆ ಗೊತ್ತಾಗತ್ತೆ ಅದು ಅಮಾನಕ ಮಟ್ಟದ್ದು, ಪ್ರಯೋಜನ ಇಲ್ಲ ಅಂತ. ಖರ್ಚು ಬೇರೆ ಆಗತ್ತೆ, ಬೆಳೆಯೂ ಹೋಯಿತು, ಹಣವೂ ಮುಳುಗೋಯ್ತು. ವಿಕಸಿತ ಕೃಷಿ ಸಂಕಲ್ಪ ಸಂದರ್ಭದಲ್ಲಿ ರೈತರು ಈ ಪ್ರಶ್ನೆ ಎತ್ತಿದ್ರು. ಹಾಗಾಗಿಯೇ ನಾನು ಪ್ರತಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀನಿ, ಯಾಕಂದ್ರೆ ನಮ್ಮಲ್ಲಿ ಕಾನೂನು ಇದೆ. ಯಾರಾದರೂ ಈ ರೀತಿ ಮಾನ್ಯವಲ್ಲದ ಅಥವಾ ಕಳಪೆ ಬೀಜವನ್ನ ಮಾರಾಟ ಮಾಡಿದರೆ ಸ್ಯಾಂಪಲ್ ಅನ್ನ ಸಂಗ್ರಹಿಸಿಕೊಂಡು ಲ್ಯಾಬ್ನಲ್ಲಿ ಅದನ್ನು ಪರಿಶೀಲನೆ ಮಾಡಿದ ನಂತರ ಅದು ಅಮಾನಕ, ನಕಲಿ ಅಥವಾ ಕಳಪೆ ಅಂತಾದರೆ 3 ತಿಂಗಳಿನಿಂದ 7 ವರ್ಷದವರೆಗೆ ಶಿಕ್ಷೆಯಾಗಬಹುದು. ಅದರ ಜೊತೆ ದಂಡವನ್ನು ಕೂಡ ವಿಧಿಸುವಂತಹ ಸಾಧ್ಯತೆ ಇದೆ. ಆದರೆ ಇದನ್ನು ಪ್ರಭಾವಕಾರಿಯಾಗಿ ಬಳಸಬೇಕು. ಹಾಗಾಗಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಮುಖ್ಯಮಂತ್ರಿಗಳ ಸಭೆ ಕರೆದೆ. ಹೆಚ್ಚಾಗಿ ಕೃಷಿ ಮಂತ್ರಿಗಳು ತಮ್ಮ ತಮ್ಮ ಪ್ರದೇಶಗಳಲ್ಲಿ ಕ್ರಮಗಳನ್ನು ರಾಜ್ಯ ಸರ್ಕಾರಗಳು ಮಾಡಬೇಕಾಗತ್ತೆ. ನಾನಂದೇ ಕ್ರಮ ತಗೊಳ್ಳಿ. ಈ ಮಧ್ಯೆ ನಾನು ನಿಮಗೆ ಹೇಳೋದು ಅಂದ್ರೆ, ನಮ್ಮ ಬಳಿಗೆ ಕಳಪೆ ಬೀಜದ ಪೂರೈಕೆ ಮಾತ್ರವಲ್ಲ, ಓವರ್ ಪ್ರೈಸಿಂಗ್ ಅಂದ್ರೆ ಹೆಚ್ಚು ಬೆಲೆ ಕೇಳೋದ್ರ ಬಗ್ಗೆ ದೂರುಗಳು ಬಂದಿವೆ. ಕೆಲವೊಮ್ಮೆ ಟ್ಯಾಗಿಂಗ್ ಮಾಡ್ತಾರೆ ಅಂತ ದೂರುಗಳು ಕೂಡ ಬಂದಿವೆ. ಟ್ಯಾಗಿಂಗ್ ಅಂದ್ರೆ DAP ಮತ್ತು ಯೂರಿಯಾದ ಜೊತೆಗೆ 2 ಬಾಟಲ್ ಇದನ್ನು ತಗೊಂಡೋಗಿ, ನಿಮ್ಗೆ ಅಗತ್ಯ ಇದೆಯೋ ಇಲ್ವೋ ತಗೊಂಡೋಗಿ. ಓವರ್ ಪ್ರೈಸಿಂಗ್ ಅಂದ್ರೆ ಹೆಚ್ಚು ಬೆಲೆಗೆ ಕೊಡೋದು, ಟ್ಯಾಗಿಂಗ್ ಅಂದ್ರೆ ಇದನ್ನು ಜೊತೆಗೆ ತಗೊಂಡೋಗಿ ಅಂತ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ದೇಶದ ಎಲ್ಲ ರೈತ ಬಾಂಧವರು ಕೇಳಬೇಕು. ನಾನು ನೇರವಾಗಿ ನಿರ್ದೇಶನ ಕೊಟ್ಟಿದ್ದೇನೆ. ಯಾವುದೇ ಟ್ಯಾಗಿಂಗ್ ಮಾಡುವ ಹಾಗಿಲ್ಲ. ರೈತರು ತಮಗೆ ಬೇಕಾದರೆ ತಗೋತಾರೆ, ಅವರಿಗೆ ಬೇಡ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಒತ್ತಾಯ ಮಾಡುವ ಹಾಗಿಲ್ಲ. ರೈತ ಬಾಂಧವರೇ, ಎಲ್ಲಾದರೂ ಹಾಗೆ ನಡೀತಿದ್ರೆ ನೀವು ಕಿಸಾನ್ ಕಾಲ್ ಸೆಂಟರ್ಗೆ ಕರೆ ಮಾಡಿ. ಕಿಸಾನ್ ಕಾಲ್ ಸೆಂಟರ್ನ ನಂಬರ್ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಕಿಸಾನ್ ಕಾಲ್ ಸೆಂಟರ್. ಈಗ ನಾನು ಕೂಡ ಇದರ ಮೇಲೆ ನಿಗಾ ವಹಿಸ್ತೀನಿ. ಇದರ ನಂಬರ್ 1800-180-1551 1800-01551. ಎಲ್ಲರೂ ನೋಟ್ ಮಾಡಿದ್ರಲ್ಲ, ಎಲ್ರಿಗೂ ನೋಟ್ ಮಾಡಿಸಿ. ಇದು ಕಿಸಾನ್ ಕಾಲ್ ಸೆಂಟರ್. ಪ್ರತಿ ವಾರ ಕೂಡ ಇದಕ್ಕೆ ಬರುವಂತಹ ದೂರುಗಳನ್ನು ನಾನು ನೋಡ್ತೀನಿ, ಸುಮ್ಮನೆ ಬಿಡೋದಿಲ್ಲ. ಗುರುತಿಸಿದಂತಹ ದೂರುಗಳ ಬಗ್ಗೆ ಪ್ರತಿ ವಾರ ನಾನು ಕೂಡ ಮಾಹಿತಿ ತಗೊಳ್ತೀನಿ, ಈ ದೂರಿನ ಬಗ್ಗೆ ಏನಾಗಿದೆ ಅಂತ. ಕೆಲವೊಮ್ಮೆ ಫೋನ್ ಮಾಡಿ ಕೂಡ ಕೇಳ್ತೀನಿ, ರಾಮ್ಲಾಲ್ ನಿಮ್ಮ ದೂರು ಬಂದಿತ್ತು, ಏನಾದರೂ ಪರಿಹಾರ ಆಯ್ತಾ ಏನು ಅಂತ. ನೋಡಿ, ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಮತ್ತೆ ಇದರಲ್ಲಿ ದೂರುಗಳು ಬರ್ತವೆ. ಉದಾಹರಣೆಗೆ ಈ ಬಾರಿ ನಮ್ಮ ಬಳಿಗೆ ಗೊಬ್ಬರದ ಬಗ್ಗೆ ದೂರು ಬಂದಿದೆ. ಸರಿಸುಮಾರು ನಮ್ಮ ಬಳಿಗೆ ಬಂದಿರುವ ದೂರುಗಳು 4218. ಈ ದೂರುಗಳು 17 ಜುಲೈಯಿಂದ 8 ಸೆಪ್ಟೆಂಬರ್ ತನಕ ಬಂದಿದೆ. ಇತ್ತೀಚೆಗೆ ಪೆಸ್ಟಿಸೈಡ್ ಕೀಟನಾಶಕಗಳ ಬಗ್ಗೆ 114, ಬೀಜದ ಬಗ್ಗೆ 182.
ಈ ದೂರುಗಳ ಮೇಲೆ 3756 ಲೈಸೆನ್ಸ್ಗಳನ್ನ ನಾವು ರದ್ದುಗೊಳಿಸಿದ್ದೇವೆ. ಪರೀಕ್ಷೆ ಮಾಡಿ ಕಳಪೆ ಅಂತ ಕಂಡು ಬಂದಾಗ ಅವರ ಲೈಸೆನ್ಸ್ ರದ್ದು ಮಾಡಿದ್ವಿ. ಮತ್ತೆ 350 FIRಗಳನ್ನ ಈ ಬಗ್ಗೆ ಪೊಲೀಸರಲ್ಲಿ ನೋಂದಾಯಿಸಿದ್ದೀವಿ. ಈಗ ನಾನೊಂದು ಉದಾಹರಣೆಯನ್ನು ಹೇಳ್ತೀನಿ ನಿಮಗೆ. ವಿದಿಶಾ ಜಿಲ್ಲೆಯಲ್ಲಿ ನನಗೆ ರೈತರು ದೂರು ಕೊಟ್ಟರು, ಒಂದು ಅರ್ಜಿ ಕೊಟ್ಟರು. ನಾನು ಸೋಯಾಬೀನ್ನಲ್ಲಿ ಪೆಸ್ಟಿಸೈಡ್ ಅಂದರೆ ಕೀಟನಾಶಕ ಔಷಧ ಹಾಕಿದಾಗ ನನ್ನ ಸೋಯಾಬೀನ್ನಲ್ಲಿರುವ ಕಳೆಗಳು ಅಂದರೆ ಕಳೆಗಳನ್ನು ನಾಶ ಮಾಡಬೇಕು, ಹೋಗಲಾಡಿಸಬೇಕು ಅಂತ ಅದನ್ನು ಬಳಸಿದಾಗ ಅದು ಉಲ್ಟಾ ಆಯಿತು. ಸೋಯಾಬೀನ್ ಸತ್ತೋಯ್ತು, ಕಳೆಗಳು ಹಾಗೆ ಉಳಿದು. ನಾನು ಸ್ವತಃ ಹೊಲಕ್ಕೆ ಹೋದೆ. ಹೇಳಿ ಕೇಳಿದ ಮಾತಲ್ಲ, ಕಣ್ಣಾರ ನೋಡಿ ಬರ್ತೀನಿ ಅಂತ. ಜೊತೆಗೆ ಅಧಿಕಾರಿಗಳ ಟೀಮ್ ಕರ್ಕೊಂಡೋದೆ. ಅಲ್ಲಿ ನೋಡಿದರೆ ಸೋಯಾಬೀನ್ ಒಣಗಿ ಹೋಗಿತ್ತು. ಫಸಲು ಒಣಗುವಾಗ ಕೇವಲ ಫಸಲು ಮಾತ್ರ ಒಣಗೋದಲ್ಲ, ರೈತನ ಜೀವನ ಒಣಗಿ ಹೋಗುತ್ತೆ, ಅವನ ಮಕ್ಕಳ ಭವಿಷ್ಯ ಒಣಗೋಗುತ್ತೆ. ಮತ್ತೆ ನಾನಿಲ್ಲಿರೋ ಜಾಡ್ ಸಾಹೇಬರಲ್ಲಿ ಹೇಳಿದೆ, ICARನ DG, DIRನ ಕಾರ್ಯದರ್ಶಿ, ಇವರಿಗೆ ನಾನು ಹೇಳಿದೆ ಸೈಂಟಿಸ್ಟ್ನ ಟೀಮ್ ಕಳಿಸಿ ಅಂತ. ಪರಿಶೀಲನೆ ಮಾಡೋದಕ್ಕೆ ವಿಜ್ಞಾನಿಗಳು ಬೇಕು. ಯಾಕಂದ್ರೆ ಒಂದು ಸ್ಥಾನೀಯ ಪರಿಶೀಲನೆ ಆಯಿತು. ಯಾವುದೋ ವಿಜ್ಞಾನಿಗಳನ್ನ ಹಿಡ್ಕೊಂಡ್ರೆ ಅವರು ಅದು ಹೀಗೆ ಕಾಣಬರುತ್ತೆ ಅಂತಾರೆ. ಹೆಚ್ಚು ಉಪಯೋಗ, ಅಸಂತುಲಿತ ಉಪಯೋಗದಿಂದ ಸೋಯಾಬೀನ್ ಹಾಳಾಯಿತು ಅಂತಾರೆ. ನಾನಂದೆ, ಅಣ್ಣ ಇದೆಲ್ಲ ನಡೆಯೋದಿಲ್ಲ. 7 ಮಂದಿ ವಿಜ್ಞಾನಿಗಳನ್ನ ಕಳಿಸಿದೆ. ಅವರು ಪರೀಕ್ಷೆ ಮಾಡಿದಾಗ ತಿಳಿಯಿತು ಈ ಔಷಧದ ಕಾರಣದಿಂದಲೇ ಈ ಬೆಳೆ ಹಾಳಾಗಿದೆ ಅಂತ. ಹಾಗಾಗಿ ಸಂಬಂಧಿತ ಫ್ಯಾಕ್ಟರಿಯನ್ನ ಸೀಲ್ ಮಾಡಲಾಯಿತು, ಲೈಸೆನ್ಸ್ ರದ್ದಾಯಿತು. ಅದು ಇಷ್ಟಕ್ಕೆ ನಾವು ಬಿಡಲಿಲ್ಲ. ಯಾರ ಬೆಳೆ ಹಾಳಾಯ್ತೋ ಪಾಪ ಅವರೇನು ಮಾಡಬೇಕು? ಅವರಿಗೆ ಪರಿಹಾರವನ್ನ ಅದೇ ಕಂಪನಿ ಕೊಡ್ತಿದೆ, ಚೆಕ್ ಬರೆದು ಕೊಡ್ತಾ ಇದೆ, ಬೆಳೆ ನಷ್ಟ ಆದವರಿಗೆ. ಇದೇ ರೀತಿ ರಾಜಸ್ಥಾನದಲ್ಲೂ ನೀವು ಕೇಳಿರ್ಬೋದು. ಕಲ್ಲನ್ನ ಪುಡಿ ಮಾಡಿ ನಕಲಿ ಗೊಬ್ಬರವಾಗಿ ತುಂಬಿದ್ರು ಅಂತ. ಕಲ್ಲನ್ನ ಪುಡಿ ಮಾಡಿ ತುಂಬಿದ್ರೆ ಅದು ಚೆನ್ನಾಗಿ ಭಾರವಾಗಿರುತ್ತೆ. ಅಲ್ಲಿ ಚಂದ್ರಕಾಂತ ಶಿಲೆ, ಮಕರಾನ ಯಾವ್ಯಾವುದೂ ಇದೆ. ಅದರ ಪೌಡರನ್ನೇ ಬಹಳವಾಗಿ ತುಂಬಿಸಿದ್ರು. ಅವರು ಕೂಡ ಸಿಕ್ಕಿಬಿದ್ರು. ಅಲ್ಲೂ FIR ಸೀಲ್ ಮಾಡೋದು, ಕ್ರಮ ತಗೊಳ್ಳೋದು. ಹಾಗಾಗಿ ಸರ್ಕಾರಗಳಿಗೆ ನಾನು ಹೇಳ್ತಾ ಇರೋದು, ರೈತರಿಗೆ ಕಳಪೆ ಬೀಜ ಕೊಡೋದು, ಕಳಪೆ ಪೆಸ್ಟಿಸೈಡ್ ಕೊಡೋದು, ಅಥವಾ ಗೊಬ್ಬರದ ಹೆಸರಲ್ಲಿ ಬೇರೇನೋ ತುಂಬೋದು, ಈ ರೀತಿ ಯಾರಾದ್ರೂ ಮಾಡಿದ್ರೆ ಅವರು ಪಾಪ ಮಾಡ್ತಾ ಇದ್ದಾರೆ. ಅಂತಹ ಪಾಪ ಮಾಡುವವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಖಂಡಿತವಾಗಿ ಅವರ ವಿರುದ್ಧ ಕ್ರಮ ತಗೊಳ್ಳೋದೇ ಬಿಡಲ್ಲ. ಮತ್ತೆ ಇದ್ರ ಜೊತೆ ನಿಮಗೊಂದು ಮಾಹಿತಿ ಕೂಡ ಬಯಸ್ತೀನಿ. ಈಗೇನು ಕಾನೂನಿದೆ ಅದು ಸ್ವಲ್ಪ ಲಘುವಾಗಿದೆ, ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ. ಈಗ 500,000 ರೂಪಾಯಿ ಜುಲ್ಮಾನೆ ಹಾಕಿದ್ರೆ ಕೆಲಸ ಆಗೋಗತ್ತಾ? ಹಾಗಾಗಿ ಒಂದು ಕಾನೂನನ್ನ ಪ್ರಸ್ತಾಪಿಸ್ತಾ ಇದ್ದೇವೆ. ಅದರ ಅನುಸಾರ ಭಾರೀ ಜುಲ್ಮಾನೆ ಹೇರಲಾಗತ್ತೆ. ಈ ರೀತಿಯಾಗಿ ನಾವೀಗ ಕಠೋರವಾದಂತಹ ಕಾನೂನನ್ನ ರೂಪಿಸ್ತಾ ಇದ್ದೀವಿ. ಯಾಕಂದ್ರೆ ರೈತರಿಗೆ ಯಾರು ಮೋಸ ಮಾಡಬಾರದು. ರೈತ ಬಾಂಧವರೇ, ನಿಮಗೆ ಭರವಸೆಯನ್ನ ಕೊಡ್ತೀನಿ, ನಕಲಿ ಪೆಸ್ಟಿಸೈಡ್ ಅಥವಾ ಅಮಾನಕ ಬೀಜಗಳನ್ನು ಕೊಡುವಂತಹವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮತ್ತೆ ಎಲ್ಲೇ ಇಂಥ ಘಟನೆಗಳಾದರೂ ಕೂಡ ನಿಮ್ಮ ಈ ಕಿಸಾನ್ ಕಾಲ್ ಸೆಂಟರ್ ಏನಿದೆ, ಆ ಕಾಲ್ ಸೆಂಟರ್ನಲ್ಲಿ ದೂರು ಕೊಡಿ. ಸರಿ, ನಾವು ರಾಜ್ಯ ಸರ್ಕಾರಗಳಿಗೂ ಹೇಳ್ತೀವಿ ಮತ್ತು ನಾವು ಸಹ ಟೀಮನ್ನು ಕಳಿಸ್ತೀವಿ. ಹಾಗೆ ನೋಡಿದ್ರೆ ನಮ್ಮಲ್ಲಿ ಟೀಮ್ ಚಿಕ್ಕದಿದೆ, ಮುಖ್ಯವಾಗಿ ರಾಜ್ಯ ಸರ್ಕಾರ ಮಾಡಬೇಕಿದನ್ನ ಅವರಿಗೆ ಹೇಳ್ತೀವಿ, ನಾವು ಟೀಮ್ ಕಳಿಸ್ತೀವಿ. ನನ್ನ ಪ್ರಶ್ನೆ ಏನಂದ್ರೆ, ರೈತರು ಯಾವುದೇ ಭೂಮಿಗೆ ಕೀಟನಾಶಕಗಳನ್ನ ಖರೀದಿಸೋದಕ್ಕೆ ಹೋದಾಗ ಯಾವ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು? ನೋಡಿ ಅಕ್ಕ, ನೀವು ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಿ. ಯಾಕಂದ್ರೆ ನಾವು ಕೆಲವೊಮ್ಮೆ ಎಲ್ಲಿಂದಲಾದರೂ ಕೀಟನಾಶಕಗಳನ್ನ ಅಥವಾ ಬೀಜ ಗೊಬ್ಬರವನ್ನ ಖರೀದಿಸಿಬಿಡ್ತೀವಿ. ನಿಮ್ಮಲ್ಲಿ ನನ್ನ ವಿನಂತಿ ಅಂದರೆ, ನೀವು ನೋಂದಾಯಿತ ಅಂಗಡಿಗಳು, ಅಧಿಕೃತ ಅಂಗಡಿಗಳು, ಪರವಾನಗಿ ಪಡೆದಂತಹ ನೋಂದಾಯಿತ ಅಂಗಡಿಗಳನ್ನ ಮಾತ್ರ ಖರೀದಿಸಬೇಕು. ಮತ್ತಿನ್ನೊಂದು ವಿಚಾರ ಅಂದರೆ, ಬಿಲ್ ಖಂಡಿತವಾಗಿಯೂ ತಗೊಳ್ಳಿ. ಯಾಕಂದ್ರೆ ನಾವು ಖರೀದಿ ಮಾಡ್ತೀವಿ, ಬಿಲ್ ತಗೊಳ್ಳೋದಿಲ್ಲ.
ಆ ಅಂಗಡಿನ ನಾವು ಖರೀದಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಪುರಾವೆನೇ ಇರೋದಿಲ್ಲ, ಅವರು ನಿರಾಕರಿಸ್ತಾರೆ. ಹಾಗಾಗಿ ಅಧಿಕೃತವಾದ ಪಂಜೀಕೃತ ಅಂಗಡಿಯಿಂದ ಖರೀದಿಸಿ ಇನ್ನೊಂದು ಬಿಲ್ ಅಗತ್ಯವಾಗಿ ತಗೊಳ್ಳಿ. ಯಾಕಂದ್ರೆ ಪರಿಶೀಲನೆ ಮಾಡಿದಾಗ ಅವರು ಮಾರಾಟ ಮಾಡಿದ್ದು ಕಳಪೆ ಅಂತ ಕಂಡು ಬಂದ್ರೆ ಅವರನ್ನು ಹಿಡಿಬಹುದು. ಈ ಮುನ್ನೆಚ್ಚರಿಕೆಯನ್ನ ರೈತರು ತಗೋಬೇಕು. ಮಾನ್ಯರೇ, ನನ್ನ ಪ್ರಶ್ನೆ ಇದೆ ವಿಜ್ಞಾನಿಗಳೊಂದಿಗೆ. ಕೀಟನಾಶಕಗಳ ಔಷಧಿಗಳ ನಿಯಂತ್ರಣವನ್ನ ಹೇಗೆ ಮಾಡೋದು? ಕೀಟನಾಶಕಗಳ ಔಷಧಿಯನ್ನ ಸುನಿಶ್ಚಿತ ಹೇಗೆ ಮಾಡ್ಕೊಳ್ಳೋದು? ಇದು ಈ ಕೀಟನಾಶಕದ ಗುಣಮಟ್ಟದ ವಿಷಯಕ್ಕೆ ಬಂದಾಗ ಅದು ತುಂಬ ಮಹತ್ವದ ವಿಷಯ. ಇದು ರೈತರ ಆದಾಯಕ್ಕೆ ಹಾಗೂ ಅವರ ಕೃಷಿಗೆ ನೇರವಾಗಿ ಸಂಬಂಧಿಸಿದೆ. ಗುಣಮಟ್ಟದ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಈಗಾಗಲೇ ಹೇಳಿದಂತೆ ಮುಖ್ಯವಾಗಿ ರಾಜ್ಯ ಸರ್ಕಾರ ನೋಡಿಕೊಳ್ತದೆ. ಆದರೆ ಭಾರತ ಸರ್ಕಾರವು ಅದರಲ್ಲಿ ಸಹಕಾರ ನೀಡ್ತದೆ. ಇದರಲ್ಲಿಯೂ ಮುಖ್ಯವಾಗಿ ಈ ನೋಂದಣಿ ಪ್ರಕ್ರಿಯೆ 1968ರ ಕೀಟನಾಶಕ ಕಾಯ್ದೆಯ 9ನೇ ಕಲಮಿನ ಅಡಿಯಲ್ಲಿ ಭಾರತ ಸರ್ಕಾರದ ಮೂಲಕ ಮಾಡಲಾಗ್ತದೆ. ನೋಡಿ, ಯಾವುದೇ ಕೀಟನಾಶಕವನ್ನು ಆಮದು ಮಾಡುವುದು ಅಥವಾ ತಯಾರಿಸುವ ಮೊದಲು ಅದರ ನೋಂದಣಿ ಪ್ರಕ್ರಿಯೆ ಇರ್ತದೆ. ಮತ್ತೆ ನಂತರ ಮಾತ್ರ ಲೈಸೆನ್ಸ್ ಕೊಡಲಾಗುತ್ತೆ. ಈ ಲೈಸೆನ್ಸ್ ತಯಾರಿಕೆಗೆ ಆಗಿರಲಿ, ಸಂಗ್ರಹಣೆಗೆ ಆಗಿರಲಿ, ಅಥವಾ ಬಳಕೆಗೆ ಆಗಿರಲಿ, ಅಥವಾ ಪ್ರದರ್ಶನಕ್ಕೆ ಆಗಿರಲಿ, ಎಲ್ಲ ರೀತಿಯ ಲೈಸೆನ್ಸ್ಗಳನ್ನು ಈ ರಾಜ್ಯ ಸರ್ಕಾರವೇ ನೀಡ್ತದೆ. ಈ ಕೆಲಸದಲ್ಲಿ ಈ ಎರಡರ ಪಾತ್ರವು ಬಹಳ ಮುಖ್ಯವಾಗಿರುತ್ತೆ. ಎರಡೂ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸಿ ಪರಸ್ಪರ ಸಹಕಾರ ನೀಡುವುದು ಅತ್ಯಗತ್ಯ. ಇದರಲ್ಲಿ ಮಂತ್ರಿಯವರ ಆಸಕ್ತಿ ಇದೆ, ಮತ್ತೆ ಭಾರತ ಸರ್ಕಾರದ ಮೂಲಕ ನಾವು ಇದರ ಪ್ರಯತ್ನದಲ್ಲಿದ್ದೇವೆ. ರೈತರು ಆಗಾಗ್ಗೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಗುಣಮಟ್ಟದ ಬೀಜಗಳನ್ನು ಉತ್ಪಾದಿಸುವ ತಂತ್ರಜ್ಞಾನ ಮತ್ತು ರೈತರಿಗೆ ಹೇಗೆ ಇದನ್ನು ತಲುಪಿಸುವುದು? ಸಾಂಸ್ಥಿಕ ಮಟ್ಟದಲ್ಲಿ ಇದನ್ನು ಪರಿಹರಿಸಲು ಯಾವ ಪ್ರಯತ್ನಗಳನ್ನು ಮಾಡಲಾಗ್ತಿದೆ? ಈ ಹೊಸ ತಳಿಗಳ ವಿಷಯಕ್ಕೆ ಬಂದರೆ, ಕಳೆದ 10 ವರ್ಷಗಳಲ್ಲಿ ನಾವು ಸುಮಾರು 3053 ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಸುಮಾರು 85 ಬೆಳೆಗಳ ಕುರಿತು ಆ ತಳಿಗಳಲ್ಲಿ ಸುಮಾರು 85% ತಳಿಗಳು ಈಗಿನ ಹವಾಮಾನ ಬದಲಾವಣೆಗಳಿಗೆ ತಕ್ಕಂತಹ ಲಕ್ಷಣಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ರೋಗ ನಿರೋಧಕತೆ, ಕೀಟ ನಿರೋಧಕತೆ, ಹೆಚ್ಚು ಉಷ್ಣತೆ ಅಥವಾ ಬರ, ನೀರು ತುಂಬುವ ಪರಿಸ್ಥಿತಿ ಇತ್ಯಾದಿಗಳಿಗೆ ತಾಳುವ ಶಕ್ತಿ ಇವುಗಳಲ್ಲಿದೆ. ಇದರ ಜೊತೆಗೆ ನಾವು ಸುಮಾರು 190 ಬಯೋಪೋಡ್ ಫ್ರೈಡ್ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಅದರ ಪೋಷಕಾಂಶ ಹೆಚ್ಚಿರುವ ತಳಿಗಳು. ಎಲ್ಲರಿಗೂ ಗೊತ್ತಿರುವಂತೆ ಈ ಇಂದಿನ ದಿನಗಳಲ್ಲಿ ಪೋಷಣಾ ಕೊರತೆ, ಮಾಲ್ ನ್ಯೂಟ್ರಿಷನ್ ಒಂದು ದೊಡ್ಡ ಸಮಸ್ಯೆಯಾಗಿದ್ದು, ಅದಕ್ಕಾಗಿಯೇ ಇಂದು ಗೋಧಿ ಬೆಳೆಗಳಲ್ಲಿ ಸುಮಾರು 50% ಪ್ರದೇಶ ಈ ಬಯೋ ಫಾರ್ಟಿಫೈಡ್ ತಳಿಗಳಿಂದ ಕವರ್ ಆಗಿದೆ. ಈ ತಳಿಗಳಲ್ಲಿ ಪ್ರೋಟೀನ್, ಜಿಂಕ್ ಹಾಗೂ ಐರನ್ ಪ್ರಮಾಣ ಹೆಚ್ಚು ಇರುತ್ತದೆ. ಇದು ನಮ್ಮ ತಳಿ ಅಭಿವೃದ್ಧಿಯ ಪ್ರಮುಖ ಸಾಧನೆ. ಹಾಗೆಯೇ ಹಾರ್ಟಿಕಲ್ಚರ್ ಕ್ಷೇತ್ರದಲ್ಲಿಯೂ ನಾವು ಕಳೆದ 10 ವರ್ಷಗಳಲ್ಲಿ ಸುಮಾರು 815 ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅದರಲ್ಲಿ 109 ತಳಿಗಳನ್ನು ಮಾನ್ಯ ಪ್ರಧಾನಮಂತ್ರಿ ಅವರು ಕಳೆದ ವರ್ಷ ಆಗಸ್ಟ್ 11ರಂದು ಇದೇ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಸಮರ್ಪಿಸಿದ್ರು. ನಿಮ್ಮೊಳಗಿನ ಹಲವಾರು ರೈತರು ಆ ಕಾರ್ಯಕ್ರಮದಲ್ಲಿ ಹಾಜರಿದ್ರು. ಇದರ ಹೊರತಾಗಿ ನಮ್ಮ ಬೀಜ ಕಾರ್ಯಕ್ರಮ ಕೂಡ ಬಹಳ ಪ್ರಮುಖವಾಗಿದೆ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ICR ಮುಖ್ಯ ಕೆಲಸವೆಂದರೆ ಬ್ರೀಡರ್ ಸೀಡ್, ಅಂದರೆ ಬೀಜದ ಮೊದಲ ಹಂತದ ಗುಣಮಟ್ಟದ ತಳಿ ಅದನ್ನು ಉತ್ಪಾದಿಸುವುದು. ಈ ಬ್ರೀಡರ್ ಸೀಡ್ಗಳನ್ನು ನಂತರ ವಿವಿಧ ರಾಜ್ಯಗಳ ಸಂಸ್ಥೆಗಳು ಪಡೆಯುತ್ತವೆ. ಉದಾಹರಣೆಗೆ NSC, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್, ರಾಜ್ಯ ಸರ್ಕಾರದ ಕಾರ್ಪೊರೇಷನ್ಗಳು, ಖಾಸಗಿ ಸಂಸ್ಥೆಗಳು ಮತ್ತು ರೈತ ಉತ್ಪಾದಕರ ಸಂಘಗಳು, FPOs ಮುಂತಾದವು. ಇವರಿಗೆ ಉತ್ತಮ ಗುಣಮಟ್ಟದ ಬೀಜ ಒದಗಿಸುವುದು ನಮ್ಮ ಪ್ರಮುಖ ಹೊಣೆಗಾರಿಕೆ. ಇದರ ಜೊತೆಗೆ ನಮ್ಮಲ್ಲಿ ಒಂದು ಯೋಜನೆಯೂ ಇದೆ, ಫಾರ್ಮರ್ ಪಾಲ್ಗೊಳ್ಳುವ ಬೀಜ ಉತ್ಪಾದನಾ ಕಾರ್ಯಕ್ರಮ, ಫಾರ್ಮರ್ ಪಾರ್ಟಿಸಿಪೇಟರಿ ಸೀಡ್ ಪ್ರೊಡಕ್ಷನ್ ಪ್ರೋಗ್ರಾಮ್. ಈ ಯೋಜನೆಯಡಿ ರೈತರು ತಮ್ಮ ಹೊಲದಲ್ಲಿ ಬೀಜವನ್ನು ತಾವೇ ಉತ್ಪಾದಿಸುತ್ತಾರೆ ಮತ್ತು ಹಲವಾರು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಂತ್ರಿಗಳೇ, ನನ್ನ ಪ್ರಶ್ನೆ ಏನಂದ್ರೆ ಜೈವ ಉತ್ತೇಜಕದ ಬಗ್ಗೆ ಸ್ವಲ್ಪ ವಿವರಿಸಿ. ಯಾವ ಔಷಧವಾದರೂ ಜೈವಿಕ ಉತ್ತೇಜಕ ಅಂತ ತಯಾರಾದ್ರೆ ಅದರ ಪರಿಶೀಲನೆ ಮಾಡಬೇಕಾಗತ್ತೆ. ಪರೀಕ್ಷೆ ಮಾಡದಂತಹ ಔಷಧಿಗಳು ಮಾರಾಟ ಆಗ್ತಿದ್ರೆ ಅದು ಕಾನೂನು ಬಾಹಿರವಾಗಿ ಮಾರಾಟ ಆಗತ್ತೆ ಅಂತ ತಿಳ್ಕೊಳ್ಳಿ. ನಾವು ಅದರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಿದ್ದೇವೆ. ನಾವು ಮಾಡಿದ ಒಂದು ವ್ಯವಸ್ಥೆಯಂತೆ 3 ಕಡೆ ವಿಜ್ಞಾನಿಗಳು ಇದರಿಂದ ಲಾಭ ಆಗತ್ತೋ ಅಂತ ಪರಿಶೀಲನೆ ಮಾಡ್ತಾರೆ. ಪ್ರಯೋಜನ ಆಗೋದಾದ್ರೆ ಮತ್ತೆ ರೈತರಿಗೆ ರೆಕಮೆಂಡ್ ಮಾಡ್ತಾರೆ. ನನಗೆ ಈಗ ಸಿಕ್ಕಿದ ಮಾಹಿತಿ ತನಕ ಒಂದು ವೇಳೆ ಹೆಚ್ಚಿದ್ರೆ ಇರ್ಬೋದು, 642 ಔಷಧಗಳು ಬಂದಿವೆ. ಅವುಗಳನ್ನು ಬಳಸೋದ್ರಿಂದ ಪ್ರಯೋಜನ ಇದೆ. ಆದರೆ ತಯಾರಾಗ್ತಿದ್ದದ್ದು 30,000. ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾಗ ಅನೇಕರು ಪರಿಶೀಲನೆ ಮಾಡಿಸದೆ ಹಿಂದಕ್ಕೆ ಹೋದರು. ಕೆಲವರು ಪರೀಕ್ಷೆನೇ ಮಾಡಿಸಲಿಲ್ಲ. ಅಂದರೆ ಅವು ಸರಿ ಇಲ್ಲ ಅಂತಾಯ್ತು. ಈಗ ನಾವು ಹೇಳುವಂತಹ ಔಷಧಿಗಳನ್ನು ಹಾಕಿದರೆ ಪ್ರಯೋಜನ ಆಗತ್ತೆ. ವಿಜ್ಞಾನಿಗಳು ಈಗಾಗಲೇ ಇದನ್ನು ಪರೀಕ್ಷೆ ಮಾಡಿ ನಮಗೆ ವರದಿಯನ್ನ ಕೊಟ್ಟಿದ್ದಾರೆ. ಆ ಔಷಧಗಳೇ ಸರಿಯಾಗಿವೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇಷ್ಟು ಮಂದಿ ರೈತರಲ್ಲಿ ಸಂಗೀತಾ ಅವರು ವೇದಿಕೆಯಲ್ಲಿದ್ದಾರೆ. ಆದ್ದರಿಂದ ಸಂಗೀತಾ ಅವರೇ, ವೇದಿಕೆ ನಿಮ್ಮದು. ನಾನಿಲ್ಲಿಗೆ ಬಂದಾಗ ನನ್ಗೆ ತುಂಬಾ ಇಷ್ಟ ಆಯ್ತು. ನನಗಿಲ್ಲಿಂದ ಬೀಜ ಸಿಕ್ತು, ಒಂದು ಕಿಟ್ ಸಿಕ್ಕಿತ್ತು. ಅದರಲ್ಲಿ ತರಕಾರಿಗಳ ಬೀಜ ಇತ್ತು, ಅಂದ್ರೆ ಹಾಗಲಕಾಯಿ, ಸೊರೆಕಾಯಿ, ಬಹಳಷ್ಟು ಬೀಜಗಳಿತ್ತು. ನನ್ನ ಬಳಿ ಒಂದು ಅಂಗಳ ಇದೆ. ನಾನು ಆ ಅಂಗಳದಲ್ಲಿ ಸಣ್ಣ ಸಣ್ಣ ಸಾಲುಗಳನ್ನು ಮಾಡ್ದೆ, ಮತ್ತ ಆ ಬೀಜಗಳನ್ನ ಅಲ್ಲಿ ಬಿತ್ತಿದೆ.
ಅದನ್ನ ಬಿತ್ತಿದ ನಂತರ ನನ್ಗೆ ಗೊತ್ತಾಯ್ತು ಪೂಸಾದಲ್ಲಿ ಒಳ್ಳೆಯ ಬೀಜ ಸಿಗ್ತಾ ಇದೆ ಅಂತ. ಬೀಜ ಬಹಳ ಚೆನ್ನಾಗಿತ್ತು. ನಾನು ಬೀಜಗಳನ್ನು ಬೆಳೆಯಲು ಪ್ರಾರಂಭಿಸಿದಾಗ ಬಳ್ಳಿಯಿಂದ ಒಂದು ರೀತಿಯ ಜಾಲವನ್ನ ಮಾಡಿದೆ. ಆ ಬಳ್ಳಿಗಳನ್ನ ಅದರ ಮೇಲೆ ಹಾಕಿದೆ. ಅದರಲ್ಲಿ ಬಹಳ ಒಳ್ಳೆಯ ಹಾಗಲಕಾಯಿ, ಸೊರೆಕಾಯಿ, ನಾನೇನೆಲ್ಲ ಬೆಳೆದೆ ಬಹಳ ಚೆನ್ನಾಗಿತ್ತು. ಅದರ ಜೊತೆಗೆ ನನ್ನ ಗಂಡ ಹೇಳಿದ್ರು, ನೀನು ಬೆಳೆದಿದ್ದೇನೋ ನಿಜ, ಆದ್ರೆ ಗೊಬ್ಬರ ಎಲ್ಲಿಂದ ತರ್ತೀಯಾ ಅಂತ. ನನ್ನ ಗ್ರಾಮದಲ್ಲಿ ಒಬ್ಬ ಮುಖ್ಯಸ್ಥರಿದ್ದಾರೆ, ನಮ್ಮ ಕವಟ ಗ್ರಾಮದವರು. ಅವರು ಗೊಬ್ಬರ ತಯಾರಿಸ್ತಾರೆ. ನಾನು ಅವರ ಗ್ರಾಮದಲ್ಲಿ ಹೋಗಿ ತರಬೇತಿ ಕೊಡ್ತೀನಿ. ಅದರ ಜೊತೆಗೆ ಹೊಲದ ಕೆಲಸವನ್ನು ಮಾಡ್ತೀನಿ. ನಾನು ಹಳ್ಳಿಗೆ ಹೋಗಿ ಮಹಿಳೆಯರಿಗೆ ಕಲಿಸ್ತೀನಿ. ಮಾನ್ಯ ಮಂತ್ರಿಗಳೇ ನಮಸ್ಕಾರ. ಮಾನ್ಯ ಮಂತ್ರಿಗಳೇ, ಇತ್ತೀಚೆಗೆ ನಿಮ್ಮ ಸರ್ಕಾರ ಕೃಷಿ ಸಂಕಲ್ಪ ಅಭಿಯಾನವನ್ನು ನಡೆಸಿತು. ಇದರಿಂದ ರೈತರಿಗೆ ತುಂಬ ಲಾಭವಾಯಿತು. ವಿಜ್ಞಾನಿಗಳು ಅವರ ಮನೆ ಮನೆಗೂ ಹೋಗಿ ಮಾಹಿತಿ ನೀಡಿದರು. ಈಗೇನು ಮುಂದೆ ರಬಿ ಬೆಳೆಯ ಹಂಗಾಮಿನಲ್ಲಿ ಕೂಡ ಇದೇ ರೀತಿಯ ಅಭಿಯಾನಗಳನ್ನು ನಡೆಸುವ ಯೋಜನೆ ಇದೆಯಾ? ನೋಡಿ, ಬೇಸಾಯದಲ್ಲಿ ಈಗ ನಾವು ಉತ್ಪಾದನೆ ಹೆಚ್ಚಿಸಬೇಕು ಅಂದರೆ, ಪ್ರಾಫಿಟ್ ಹೆಚ್ಚಿಸಬೇಕು, ಒಳ್ಳೆ ಬೆಳೆ ಬೆಳೀಬೇಕು ಅಂತಿದ್ರೆ ಬಹಳ ಅಗತ್ಯ ಅಂದರೆ ಇಂದಿನ ಆಧುನಿಕವಾದ ತಂತ್ರಜ್ಞಾನವನ್ನು ಮತ್ತು ನಮ್ಮ ವಿಜ್ಞಾನಿಗಳು ಮಾಡುವಂತಹ ಸಂಶೋಧನೆಯನ್ನು ನಾವು ಬಳಸ್ಕೊಳ್ಬೇಕು. ನಮ್ಮಲ್ಲಿ ಸುಮಾರು 16,000 ಕೃಷಿ ವಿಜ್ಞಾನಿಗಳಿದ್ದಾರೆ. ICARನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಯಾರೋ ಗೋಧಿಯ ಮೇಲೆ, ಇನ್ಯಾರೋ ಕಬ್ಬಿನ ಮೇಲೆ, ಯಾರೋ ಬೇಳೆಕಾಳುಗಳ ಮೇಲೆ ಮಾಡ್ತಾರೆ, ಯಾರೋ ಎಣ್ಣೆಕಾಳುಗಳ ಮೇಲೆ ಮಾಡ್ತಾರೆ, ಯಾರೋ ಸೋಯಾಬೀನ್ನ ಮೇಲೆ, ಯಾರೋ ಫಲಗಳ ಮೇಲೆ, ತರಕಾರಿಗಳ ಮೇಲೆ ಮಾಡ್ತಾರೆ. ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಲ್ಲೂ ಅನೇಕ ವಿಜ್ಞಾನಿಗಳಿದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ವಿಜ್ಞಾನಿಗಳಿದ್ದಾರೆ. ಆದರೆ ಒಂದು ವಿಷಯ ಅಂದರೆ, ವಿಜ್ಞಾನಿಗಳು ಮತ್ತು ರೈತರ ಸಮ್ಮಿಲನವೇ ಆಗ್ತಿರ್ಲಿಲ್ಲ. ವಿಜ್ಞಾನಿಗಳು ಲ್ಯಾಬಲ್ಲಿ ಕೂತ್ಕೊಂಡಿದ್ದಾರೆ, ಪ್ರಯೋಗಶಾಲೆಯಲ್ಲಿ ರಿಸರ್ಚ್ ಮಾಡ್ತಾರೆ, ರೈತರು ಬೇಸಾಯ ಮಾಡ್ತಾರೆ. ಕಳೆದ ಬಾರಿ ಪ್ರಧಾನಮಂತ್ರಿಯವರು ಪೂಸಾಕ್ ಬಂದಾಗ ಅನೇಕ ಕೃಷಿ ಬೀಜಗಳನ್ನು ಬಿಡುಗಡೆ ಮಾಡಿದ್ರು. ಆಗ ಅವರ ಮನಸ್ಸಿಗೆ ಹೊಳಿತು, ಲ್ಯಾಬ್ ಟು ಲ್ಯಾಂಡ್ ಜೋಡಿಸಬೇಕು ಅಂತ. ಅಂದರೆ ರೈತರು, ವಿಜ್ಞಾನಿಗಳು ಮತ್ತು ಅಗ್ರಿಕಲ್ಚರ್ ಜೋಡ್ಕೋಬೇಕು ಅಂತ. ಸರ್ಕಾರ, ಅದು ರಾಜ್ಯವಾದರೂ ಕೇಂದ್ರವಾದರೂ ಜೊತೆ ಸೇರಿ ಮಾತಾಡಬೇಕು. ಮತ್ತೆ ಅವರಿಂದಲೇ ಪ್ರೇರಣೆ ಪಡೆದು ನಾವು ಇಷ್ಟು ವ್ಯಾಪಕ ಮಟ್ಟದಲ್ಲಿ ಮೊದಲ ಬಾರಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಮಾಡಿದ್ವಿ. ಖರೀಫ್ ಬೆಳೆಗಾಗಿ ವಿಜ್ಞಾನಿಗಳ 2,170 ಟೀಮ್ಗಳನ್ನು ಮಾಡಿ 15 ದಿವಸಗಳ ಮಟ್ಟಿಗೆ ಹೊರಟ್ರವರು. ಅವ್ರ ಜೊತೆ ಕೃಷಿ ವಿಭಾಗದ ಒಂದು ತಂಡ, ಕೇಂದ್ರದ್ದು, ರಾಜ್ಯದ್ದು, ಪ್ರಗತಿಶೀಲ ರೈತರು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜನರು, ಯೂನಿವರ್ಸಿಟಿಯ ಜನರು ತಂಡವನ್ನು ರಚಿಸಿ ಸುಮಾರು 60,800 ಗ್ರಾಮಗಳಿಗೆ ಭೇಟಿ ಕೊಟ್ಟರು. ಮತ್ತೆ ಒಂದು ಗ್ರಾಮಕ್ಕೆ ಕೇವಲ ಒಂದು ಗ್ರಾಮದಿಂದಲ್ಲ, 2-3 ಗ್ರಾಮದಿಂದ ಜನರು ಬಂದರು. ಸುಮಾರು 1,34,000 ಮಂದಿ ರೈತರು ವಿಜ್ಞಾನಿಗಳ ಜೊತೆ ಜೋಡಿಕೊಂಡ್ರು. ದಿನಕ್ಕೆ 2 ಕಾರ್ಯಕ್ರಮ ಆಗ್ತಿತ್ತು. ಅಂದ್ರೆ 2-3 ಗಂಟೆ ವಿಜ್ಞಾನಿಗಳು ಮತ್ತು ರೈತರು ಮತ್ತು ಕೃಷಿ ವಿಭಾಗದ ಅಧಿಕಾರಿಗಳು ಜೊತೆ ಸೇರಿ ಚರ್ಚಿಸೋ ಹಾಗೆ. ಆ ಚರ್ಚೆಯಿಂದ ಅನೇಕ ವಿಷಯಗಳು ಹೊರಬಂದವು. ರೈತರು ಹೇಳಿದ್ರು, ಇದು ಮೊದಲ ಬಾರಿಗೆ ನಾವು ನೋಡ್ತಿದ್ದೀವಿ ಇಷ್ಟೊಂದು ವಿಜ್ಞಾನಿಗಳು ನಮ್ಮ ಜೊತೆ ಸೇರಿದ್ರು ಅಂತ. ಇದರಲ್ಲಿ ವಿಶೇಷವಾಗಿ 2 ವಿಷಯ ಹೊರಬಂತು. ಒಂದು, ರೈತರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಉದಾಹರಣೆಗೆ ಮೀರೆಟ್. ನಾವು ಅಲ್ಲಿ ನೋಡಿದಾಗ ಕಬ್ಬಿಗೆ ಲಾಲ್ ಸಡನ್ ಅನ್ನುವಂತಹ ರೋಗ ತಗಲಿತ್ತು. ಅದೊಂದು ವೆರೈಟಿ, ಬಹಳ ಪಾಪ್ಯುಲರ್. ಅದರಲ್ಲಿ 238. ಅದರೊಳಗೆ ಆ ರೆಡ್ ರೋಡ್ ನುಗ್ಗಿತ್ತು. ಅದು ಒಳಗೆ ನುಗ್ಗಿ ಇಡೀ ಕಬ್ಬನ್ನು ಹಾಳು ಮಾಡಿಬಿಡುತ್ತೆ. ಹತ್ತಿಯಲ್ಲಿ ಗುಲಾಬಿ ಸುಂಡಿ ಒಂದು ರೋಗ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ರೈತರು ಬೇರೆ ಬೇರೆ ರೋಗಗಳ ಬಗ್ಗೆ ಹೇಳಿದ್ರು. ಅವರು ಕೇಳಿದ್ರು, ಈ ಕೆಂಪು ಕೊಳೆತವನ್ನು ಹೇಗೆ ತಡೆಯೋದು, ಈ ಗುಲಾಬಿ ಸುಂಡಿಯನ್ನು ನಾವು ಹೇಗೆ ಎದುರಿಸೋದು. ಹೀಗೆ 500 ವಿಷಯಗಳನ್ನ ರೈತರು ಹೇಳಿದರು. ಇವುಗಳ ಮೇಲೆ ರಿಸರ್ಚ್ ಮಾಡಿ ಈ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಿ ಅಂತ. ಸೋಯಾಬೀನ್ನ ಉತ್ಪಾದನೆ ನಿರಂತರವಾಗಿ ಕಡಿಮೆ ಆಗ್ತಿದೆ, ಏನು ಮಾಡಬೇಕು? ಇಂತಹ 500 ವಿಷಯಗಳಿದ್ವು. ನಾವೊಂದು ನಿರ್ಧಾರ ಮಾಡಿದ್ದೀವಿ, ನಮ್ಮ ವಿಜ್ಞಾನಿಗಳು ರೈತರಿಗೆ ಬೇಕಾದಂತಹ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಬೇಕು. ಸಮಸ್ಯೆ ಬಗ್ಗೆ ರಿಸರ್ಚ್ ಮಾಡಿದ್ರೆ ತಾನೇ ಪ್ರಯೋಜನ. ಈಗ ಬೇರೆ ವಿಷಯಗಳ ಮೇಲೆ ರಿಸರ್ಚ್ ಮಾಡಿದ್ರೆ ಪ್ರಯೋಜನ ಆಗ್ಬೋದು, ಆದರೆ ಸದ್ಯಕ್ಕಂತೂ ಆಗೋದಿಲ್ಲ. ಹಾಗಾಗಿ ನಾವು ಒಂದು ನಿರ್ಧಾರ ಮಾಡಿದ್ವಿ. ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸುವುದಕ್ಕೆ ವಿಜ್ಞಾನಿಗಳ ಒಂದು ತಂಡವನ್ನು ರಚಿಸಿ, ಆ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಅವರು ಸಂಶೋಧನೆ ಮಾಡಬೇಕು. ಹೇಗೆ ಲಾಲ್ ಸಡನ್ ತಡೆಗಟ್ಟೋದು, ಗುಲಾಬಿ ಸುಂಡಿ ಹೇಗೆ ನಿರ್ವಹಿಸೋದು, ಹಣ್ಣು ತರಕಾರಿಗಳು ಬೇಗನೆ ಕೆಟ್ಟು ಹೋಗ್ತವೆ. ಉದಾಹರಣೆಗೆ ಬಿಹಾರದ ಲೀಚಿ ಇದೆ, ನಮಗೂ ಗೊತ್ತು. ಅದನ್ನು ಹಾಗೆ ಬಿಟ್ಟರೆ 3 ದಿವಸದಲ್ಲಿ ಕೆಟ್ಟೋಗುತ್ತೆ. ರೈತರೇ ಹೇಳಿದ್ದು ಈ ಸಮಸ್ಯೆಯನ್ನ.
ನೋಡಿ, ಇದರ ಲೈಫ್ ಹೆಚ್ಚಿ 3 ದಿನದಲ್ಲಿ ಕೆಡೋದ್ರ ಬದಲು ಒಂದು 15 ದಿನ ಇದು ಬಾಳಿಕೆ ಬಂದರೆ ಒಳ್ಳೆ ಅನುಕೂಲ ಅಂತ. ಒಳ್ಳೆ ರೇಟಿಗಾಗಿ ಕಾಯ್ಬೋದು. ಈಗ ಟೊಮೆಟೊ ಇದೆ, ಕೆಟ್ಟು ಹೋದರೆ ಬಹಳ ಕಡಿಮೆ ಬೆಲೆಗೆ ಕೊಟ್ಟು ಬಿಡಬೇಕಾಗತ್ತೆ. ಇಂಥ ಅನೇಕ ವಿಷಯಗಳಿದ್ವು. ನಾವು 1 ಟೀಮ್ 1 ಟಾಸ್ಕ್ ನಿರ್ಧಾರ ಮಾಡಿದ್ವಿ. ಈಗ ಪ್ರತಿ ಟೀಮ್ ಕೆಲಸ ಮಾಡಿ ಸಂಶೋಧನೆ ಮಾಡಬೇಕು, ಬಗೆಹರಿಸೋದು ಹೇಗೆ ಅಂತ, ರೈತರಿಗೆ ಹೇಗೆ ಸಹಾಯ ಮಾಡೋದು ಅಂತ. ಒಂದು ಪ್ರಯೋಜನ ಇದಾಯಿತು. ಇನ್ನೊಂದು ಪ್ರಯೋಜನ ಎಂದರೆ ರೈತರ ಅನುಭವ ಕೂಡ ಸಿಕ್ಕಿತು. ಇಲ್ಲಿ ಕೂತ್ಕೊಂಡಿರುವ ವಿಜ್ಞಾನಿಗಳಲ್ಲ, ರೈತರು ಕೂಡ ವಿಜ್ಞಾನಿಗಳೇ. ಅವರು ಹೊಲದಲ್ಲಿ ಪ್ರಯೋಗ ಮಾಡ್ತಾರೆ ದಿನ. ಇಂತಹ 300 ಪ್ರಯೋಗಗಳು ಸಿಕ್ಕಿದ್ವು ನಮಗೆ. ರೈತರು ಹೊಲದಲ್ಲೇನು ಮಾಡ್ತಾರೆ? ಈಗ ಉದಾಹರಣೆಗೆ ನಾನು ಹೇಳ್ತಿದ್ದೆ ಲೀಚಿ ಬಗ್ಗೆ. ಬಿಹಾರದ ರೈತರು ಹೇಳಿದ್ರು ಇದಕ್ಕೆ ಗ್ಲೂಕೋಸಿನ ಮಿಶ್ರಣ ಸೇರಿಸಿ ಲೈಫ್ ಹೆಚ್ಚಾಗತ್ತೆ ಅಂತ. ಲೈಫ್ ಹೆಚ್ಚಾಯಿತು. ಇಂಥ ಅನೇಕ ಪ್ರಯೋಗಗಳನ್ನ ರೈತರು ಮಾಡಿದ್ರು. ನಾವು ವಿಜ್ಞಾನಿಗಳಿಗೆ ಹೇಳಿದ್ವಿ, ನೋಡಿ ಈ ಪ್ರಯೋಗಗಳನ್ನು ತಗೊಳ್ಳಿ ಅಂತ. ಪೂರ್ತಿ ಮಾಡಿ ವೈಜ್ಞಾನಿಕವಾಗಿ ಹೇಗೆ ಇದನ್ನು ಅಭಿವೃದ್ಧಿಪಡಿಸಬಹುದು ಅಂತ ನೋಡಿ ಅಂತಂದೆ. ಬೇರೆ ರೈತರಿಗೂ ಪ್ರಯೋಜನ ಆಗಲಿ ಅಂತ. ಮತ್ತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಇದರಿಂದ ರೈತರಿಗೂ ತಂತ್ರಜ್ಞಾನದ ಮಾಹಿತಿ ಸಿಕ್ಕಿತು. ಅದರಿಂದ ಬಹಳ ಪ್ರಯೋಜನ ಆಯಿತು. ಹಾಗಾಗಿ ಈಗ ನಿರ್ಧಾರ ಮಾಡಿದ್ದಂದ್ರೆ ರಾಬಿ ಫಸಲಿಗೂ ಕೂಡ ದಸರಾ 2 ಅಕ್ಟೋಬರ್ನಂದು 3 ಅಕ್ಟೋಬರ್ದಿಂದ ನಮ್ಮ ವಿಜ್ಞಾನಿಗಳು, ಕೃಷಿ ವಿಭಾಗದ ಅಧಿಕಾರಿಗಳು, ಪ್ರಗತಿಶೀಲ ರೈತರನ್ನು ಒಳಗೊಂಡು ಕೆಬಿಯ ಕೃಷಿ ವಿಜ್ಞಾನಿಗಳು ಜೊತೆ ಸೇರಿಕೊಂಡು ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇವರನ್ನೆಲ್ಲ ಸೇರಿಸಿ ಒಂದು ಟೀಮ್ ಮಾಡಿ ಈ ಬಾರಿ 2,000ಕ್ಕೂ ಹೆಚ್ಚು ಟೀಮ್ಗಳು ಹೊರಡ್ತಿವೆ. 4-5 ಗ್ರಾಮಗಳ ನಡುವಿನ ಒಂದು ಗ್ರಾಮದಲ್ಲಿ ಬಂದು ಸೇರ್ತಾರೆ. ಮೊದಲು ಎಲ್ಲ ರೈತರಿಗೂ ಕೂಡ ಸೂಚನೆ ಕೊಡಲಾಗತ್ತೆ ಈ ಬಗ್ಗೆ. ಅವರು ಆ ಪ್ರದೇಶದ ಬಗ್ಗೆ, ಉದಾಹರಣೆಗೆ ಧಾನ್ಯ ಬೆಳೆಯುವಂತಹ ಒಂದು ಕ್ಷೇತ್ರ ಇದೆ ಅಂತಾದರೆ, ಕಡಲೆ ಇರ್ಬೋದು, ತೊಗರಿ ಇರ್ಬೋದು, ಅದರ ಬಗ್ಗೆ ಮಾತಾಡ್ತಾರೆ. ಅಲ್ಲಿನ ಮಣ್ಣು, ಪೋಷಕ ತತ್ವಗಳು, ಅದನ್ನೆಲ್ಲ ಗಮನದಲ್ಲಿರಿಸಿ ಅಲ್ಲಿನ ಹವಾಮಾನದ ಹಿನ್ನೆಲೆಯಲ್ಲಿ ಬೇಸಾಯ ಮಾಡೋದು ಹೇಗೆ ಅಂತ ಚರ್ಚಿಸ್ತಾರೆ. ಎಲ್ಲೋ ಗೋಧಿಯ ಬಗ್ಗೆ ಮಾತಾಡ್ತಾರೆ, ಎಲ್ಲೋ ಎಣ್ಣೆ ಬೀಜಗಳ ಬಗ್ಗೆ ಮಾತಾಡ್ತಾರೆ. ಸರಿಯಾದ ಮಾಹಿತಿಗಳನ್ನ ಕೊಡ್ತಾರೆ ಮತ್ತು ಅಲ್ಲಿನ ಸಮಸ್ಯೆಗಳನ್ನ ಕೇಳಿ ತಿಳ್ಕೊಳ್ತಾರೆ. ಹೀಗೆ 15 ದಿನಗಳ ಮಟ್ಟಿಗೆ ವಿಜ್ಞಾನಿಗಳು ನಿಮ್ಮ ನಡುವೆ ಬರ್ತಾರೆ. ಯಾಕಂದ್ರೆ ತಂತ್ರಜ್ಞಾನದ ಮಾಹಿತಿ ನಿಮಗೆ ಸಿಗಬೇಕು, ಮತ್ತೆ ನಿಮ್ಮಿಂದಲೂ ಅವರು ಸರಿಯಾದ ಮಾಹಿತಿಯನ್ನ ಪಡ್ಕೋಬೇಕು, ಮತ್ತೆ ನೀವು ಸರಿಯಾಗಿ ಬೇಸಾಯವನ್ನ ಮಾಡುವಲ್ಲಿ ನಿಮಗೆ ಸಹಾಯ ಮಾಡಬೇಕು. ಈಗ ಹೇಳಿ, ವಿಜ್ಞಾನಿಗಳು ಬರಬೇಕೋ ಬೇಡವಾ? ಬರ್ಬೇಕು. ಹೌದು. ವಿಜ್ಞಾನಿಗಳು ಬರ್ತಾರೆ ಮತ್ತು ಒಂದು ರಾಷ್ಟ್ರ, ಒಂದು ಕೃಷಿ, ಒಂದು ಟೀಮ್. ಇದು ಬೇರೆ ಬೇರೆ ಇರೋ ಹಾಗಿಲ್ಲ. ವಿಜ್ಞಾನಿಗಳು ಎಲ್ಲೋ ಕೂತ್ಕೊಂಡಿರೋದು, ಅಧಿಕಾರಿಗಳು ಹೊಲಕ್ಕೆ ಹೋಗೋದಿಲ್ಲ, ಆಫೀಸ್ನಲ್ಲೇ ಕೂತ್ಕೊಂಡಿರೋದು. ಅಲ್ಲ, ನೀವು ಹೊಲಕ್ಕೆ ಹೋಗದಿದ್ರೆ ಯಾವ ರೀತಿಯ ಕೃಷಿ ಅಧಿಕಾರಿಗಳಾಗ್ತೀರಿ ನೀವು? ಸಾಯದೆ ಸ್ವರ್ಗ ಸಿಗೋದಿಲ್ಲ. ಹೊಲಕ್ಕೆ ಹೋಗದಿದ್ರೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಕ್ಕಾಗತ್ತಾ? ನಾನು ಮಂತ್ರಿಯಾದರೂ ದೆಹಲಿಯ ಬಂಗಲೆಯಲ್ಲೇ ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಆಗತ್ತೆ? ಹೊಲಕ್ಕೆ ಹೋಗಲಿಲ್ಲ, ರೈತರನ್ನ ಭೇಟಿ ಆಗಲಿಲ್ಲ ಅಂತಂದ್ರೆ ನಾನೆಂತಹ ಕೃಷಿ ಮಂತ್ರಿ? ಹಾಗಾಗಿ ಎಲ್ಲರನ್ನೂ ಹಳ್ಳಿಗಳಿಗೆ ಕಳಿಸ್ತೀವಿ. ಮತ್ತೆ ನಿಮ್ಮ ಜೊತೆ ಅವರು ಮಾತಾಡಿ ಯಾವ ರೀತಿಯಾಗಿ ಇನ್ನೂ ಉತ್ತಮ ಬೇಸಾಯ ಮಾಡೋದು ಹೇಗೆ, ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ, ಅದರ ಬಗ್ಗೆ ಮಾತಾಡ್ತೀವಿ. ಹೊಸ ರಿಸರ್ಚ್ ಸಂಶೋಧನೆಗಳಾಗ್ತವೆ. ಅಂದ್ರೆ ನಾವು ಇನ್ನೂ ಉತ್ಪಾದನೆ ಹೆಚ್ಚು ಮಾಡಬೇಕು, ರೈತ ಬಾಂಧವರಿಗೆ ಹೆಚ್ಚು ಲಾಭ ಸಿಗುವ ಹಾಗೆ ಮಾಡಬೇಕು, ಅವರ ಜೀವನ ಸುಧಾರಿಸಬೇಕು. ಈಗ ಇದರೊಂದಿಗೆ ನಾವು ಮತ್ತೊಂದು ಸುತ್ತಿನ ಚಪ್ಪಾಳೆ ತಟ್ಟೋಣ. ಒಂದು ಸಣ್ಣ ವಿರಾಮ, ಎಲ್ಲೂ ಹೋಗ್ಬೇಡಿ. ಕೃಷಿ ಚೌಪಾಲ್ ಮತ್ತೆ ಮುಂದುವರಿತೆ. ಡಿಡಿ ಕಿಸಾನ್, ಬದಲಾಗುತ್ತಿರುವ ಭಾರತದ ಹೆಮ್ಮೆ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕೃಷಿ ಚೌಪಾಲ್. ಕೃಷಿ ಚೌಪಾಲ್ ಈಗ ಅಂತಿಮ ಹಂತವನ್ನ ತಲುಪಿದೆ. ಆದ್ರೆ ನಾವು ಇನ್ನೂ ತೃಪ್ತರಾಗಿಲ್ಲ. ರೈತರಿಗೆ ಹಲವು ಪ್ರಶ್ನೆಗಳಿವೆ. ರೈತರ ಬಳಿಗೆ ಹಿಂತಿರುಗಿ ನಮ್ಮೊಂದಿಗೆ ಸೇರೋಣ. ಸಚಿವರನ್ನ ಕೇಳಲು ಬಯಸುವ ರೈತರು ಇಲ್ಲಿದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ, ರಬಿ ಬೆಳೆಗಾಗಿ ಸರ್ಕಾರದ ಪ್ರಯತ್ನ ಏನಿದೆ? ವಿಷಯ ಏನೋ ಸರಿಯಾದ್ದೇ. ಈಗಂತೂ ರಾಬಿ ಬೆಳೆ ಅದರ ಸಿದ್ಧತೆ ಮಾಡಿದ್ದೀವಿ ನಾವು. ರೈತ ಬಾಂಧವರೇ, ಈ ಬಾರಿ ನಾವು ಪ್ರತಿಯೊಂದು ರಾಜ್ಯದ ಜೊತೆಗೂ ಚರ್ಚಿಸಿದ್ದೇವೆ. ಈಗ 15 ಮತ್ತು 16 ಸೆಪ್ಟೆಂಬರ್ನಂದು ಒಂದಿನ ಎಲ್ಲ ರಾಜ್ಯಗಳ ಅಧಿಕಾರಿಗಳು ಇಲ್ಲಿ ಬರ್ತಾರೆ. 2ನೇ ದಿನ ಎಲ್ಲ ರಾಜ್ಯಗಳ ಕೃಷಿ ಮಂತ್ರಿಗಳನ್ನೂ ಕರೆಸಲಾಗಿದೆ. ಈಗಿಂದಲೇ ಇದಕ್ಕೆ ಸಿದ್ಧತೆ ಮಾಡಲಾಗ್ತಿದೆ. ರಾಬಿ ಫಸಲ್ನಲ್ಲಿ ಅವರ ಪ್ರದೇಶದಲ್ಲಿ ಎಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೆಯಲಾಗತ್ತೆ. ಉದಾಹರಣೆಗೆ
ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ್ ಇಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಗೋಧಿಯನ್ನು ಬೆಳೆಯಲಾಗತ್ತೆ ಮತ್ತೆ ಅಷ್ಟು ಏರಿಯಾದಲ್ಲಿ ಬೆಳೆಯಲಾಗತ್ತೆ ಅಂದ್ರೆ ಅದಕ್ಕೆ ಏನೇನು ಅಗತ್ಯಗಳಿವೆ, ಎಷ್ಟು ಗೊಬ್ಬರ ಬೇಕಾಗತ್ತೆ, ಇನ್ನುಳಿದ ವಸ್ತುಗಳು ಎಷ್ಟು ಬೇಕಾಗತ್ವೆ, ಬೇಳೆಕಾಳುಗಳ ಫಸಲು ಅಂತಾದರೆ ಬೀಜ ಎಷ್ಟು ಬೇಕಾಗತ್ತೆ, ಎಷ್ಟು ಕೀಟನಾಶಕದ ಅವಶ್ಯಕತೆ ಇದೆ, ಯಾವ್ಯಾವ ಕೀಟನಾಶಕಗಳು ಬೇಕು, ಹೀಗೆ ಹಲವಾರು ವಿಷಯಗಳು. ಮತ್ತೆ ಅದರ ಜೊತೆ ಬೇಳೆಕಾಳುಗಳ ಮಿಷನ್ ಮತ್ತು ಎಣ್ಣೆ ಬೀಜಗಳ ಮಿಷನ್. ಈ ಬಾರಿ ಬೇಳೆಕಾಳುಗಳ ಮಿಷನ್ ಕೂಡ ಪ್ರಾರಂಭ ಆಗ್ತಿದೆ, ಯಾಕಂದ್ರೆ ನಮ್ಮಲ್ಲಿ ಗೋಧಿ ಮತ್ತು ಭತ್ತದ ಭಂಡಾರ ತುಂಬಿಕೊಂಡಿದೆ. ಈಗ ಸಾಕಷ್ಟು ಸಂಗ್ರಹ ಇದೆ ನಮ್ಮಲ್ಲಿ, ಏನೂ ಕೊರತೆ ಇಲ್ಲ. ಆದರೆ ಬೇಳೆಕಾಳು ಮತ್ತು ಎಣ್ಣೆ ಬೀಜಗಳು ಕಡಿಮೆ ಇದೆ. ಈ ಬಾರಿ ಒಂದು ದಲನ್ ಮಿಷನ್ ಮತ್ತು ತಿಲನ್ ಮಿಷನ್, ಈ 2 ಮಿಷನ್ಗಳು ಇನ್ನೂ ಆಗಿವೆ. ಇದರಲ್ಲಿ ಬೇಳೆಕಾಳುಗಳನ್ನು ಎಲ್ಲೆಲ್ಲಿ ಬೆಳೆಯಬಹುದು, ಉದಾಹರಣೆಗೆ ನೀರು ಕಡಿಮೆ ಇದ್ದರೆ, ರೈನ್ ಫೆಡ್ ಪ್ರದೇಶ ಆಗಿದ್ದರೆ ಅಲ್ಲಿ ಒಳ್ಳೆ ಬೇಳೆಕಾಳುಗಳನ್ನು ಬೆಳೆಯಬಹುದು. ಈಗ ಬೇಳೆಕಾಳುಗಳು ಮತ್ತೆ ಎಣ್ಣೆ ಬೀಜಗಳು ಅಂದರೆ ಎಣ್ಣೆಯನ್ನು ತೆಗೆಯಬಹುದಾದಂಥ ಬೀಜಗಳು, ಸಾಸಿವೆ, ಶೇಂಗಾ, ಸೂರಜ್ಮುಖಿ, ಬೇರೆ ಬೇರೆ ರೀತಿಯದ್ದಿವೆ. ಎಣ್ಣೆ ಬೀಜಗಳು ಈ 2 ಮಿಷನ್ಗಳ ಬಗ್ಗೆ ವಿಸ್ತಾರವಾಗಿ ಸಿದ್ಧತೆ ಮಾಡಲಾಗುವುದು. ಯಾವ್ಯಾವ ಪ್ರದೇಶಗಳಲ್ಲಿ ನಾವಿದನ್ನು ಬೆಳೀತೀವಿ ಮತ್ತು ಸಬ್ಸಿಡಿಯಲ್ಲಿ ಒಳ್ಳೆ ಬೀಜವನ್ನು ಕೊಡ್ತೀವಿ ಅಂತ, ಅದಕ್ಕೂ ನಾವು ಸಿದ್ಧತೆಯನ್ನು ಮಾಡಿಕೊಳ್ತೇವೆ. ಒಳ್ಳೆ ಬೀಜ ಸಿಗಬೇಕು, ಒಳ್ಳೆ ಇನ್ಪುಟ್ ಸಿಗಬೇಕು, ಮತ್ತೆ ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಬಹುದೇ, ನೀರು ಕಡಿಮೆ ಇದ್ದರೆ ಅಲ್ಲಿ ಏನು ಚೆನ್ನಾಗಿ ಬೆಳೀಬಹುದು, ಮತ್ತೆ ಆಗ್ರೋ ಕ್ಲೈಮೆಟಿಕ್ ಝೋನ್ ಬೇರೆ ಬೇರೆ ಇರಬೇಕಾದ್ರೆ ಯಾವ ಹವಾಮಾನದಲ್ಲಿ ಯಾವ ಬೆಳೆಯನ್ನ ಬೆಳೀಬಹುದು, ಇದರ ಸಿದ್ಧತೆಯನ್ನು ಮಾಡ್ಕೋಬೇಕು. ಮತ್ತೆ ಇನ್ನೂ ಒಂದು ವಿಷಯ, ಕಡಿಮೆ ಉತ್ಪಾದಕತೆಯ 100 ಜಿಲ್ಲೆಗಳು ನಮ್ಮ ದೇಶದಲ್ಲಿ ಇವೆ. ಅಲ್ಲಿ ಉತ್ಪಾದನೆ ಕಡಿಮೆ, ಗೋಧಿಯೂ ಕಡಿಮೆ, ಬೇಳೆಕಾಳುಗಳು ಕಡಿಮೆ, ಎಣ್ಣೆಕಾಳುಗಳ ಬೆಳೆಯೂ ಕಡಿಮೆ. ಇದೆಲ್ಲವನ್ನ ಪರಿಗಣಿಸಿ ಪ್ರಧಾನಮಂತ್ರಿಗಳು ಕೃಷಿ ಧನಧಾನ್ಯ ಯೋಜನೆಯನ್ನ ಪ್ರಾರಂಭಿಸಿದರು. ಆ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಬೆಳೆ ಆಗಬೇಕು ಅಂತ ನಾವು ವಿಶೇಷ ಪ್ರಯತ್ನ ಮಾಡ್ತೀವಿ. ಅಲ್ಲಿನ ರೈತರಿಗೂ ಕೂಡ ಪ್ರಯೋಜನ ಸಿಗೋ ಹಾಗಾಗಬೇಕು. ಈಗ ರಬಿಯಲ್ಲಿ ಬೆಳೆ ಕಡಿಮೆ ಬೆಳೆಯುವಲ್ಲಿ ಏನೇನು ಪ್ರಯತ್ನಗಳನ್ನ ಮಾಡಬಹುದು ಅಂತ ಯೋಚಿಸಲಾಗ್ತಿದೆ. ಇದರ ಪ್ರೋಸೆಸ್ ಕೂಡ ಮಾಡ್ತೀವಿ. ಇದಕ್ಕಾಗಿ ರಾಜ್ಯಗಳಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಮ್ಮ ಅಧಿಕಾರಿಗಳು ಮಾತಾಡ್ತಿದ್ದಾರೆ. ಇನ್ನು 15 ಮತ್ತು 16 ಸೆಪ್ಟೆಂಬರ್ನ 2 ದಿನದಂದು ನಾನು ಕೂಡ ಕೂತ್ಕೊಳ್ತೀನಿ. ಮುಂದೆ ಕೂತ್ಕೊಂಡು ಮಾತಾಡೋಣ. ನಮ್ಮ ಜೊತೆ ಕೆಲವು ರೈತರು ಇರ್ತಾರೆ. ಜೊತೆ ಸೇರಿ ನಿರ್ಧಾರ ಮಾಡೋಣ ರಬಿಯಲ್ಲಿ ಬೆಳೆಗಳ ಉತ್ಪಾದನೆಯನ್ನು ಹೇಗೆ ಹೆಚ್ಚಿಸೋದು ಅಂತ ನೋಡೋಣ. ಒಂದು ವಿಷಯದ ಬಗ್ಗೆ ನಾನು ನಿಮಗೆ ವಂದಿಸ್ತೀನಿ. ವಿಜ್ಞಾನಿಗಳಿಗೆ ಧನ್ಯವಾದ ಹೇಳ್ತೀನಿ, ಪ್ರಧಾನಮಂತ್ರಿಯವರಿಗೂ ಧನ್ಯವಾದ ಹೇಳ್ತೀನಿ. ಕಳೆದ 10-12 ವರ್ಷಗಳಲ್ಲಿ ಈ ನೀತಿಯಿಂದಾಗಿ 40%ಕ್ಕಿಂತಲೂ ಹೆಚ್ಚು ಉತ್ಪಾದನೆ ಆಗಿದೆ. ಅದು ಗೋಧಿ ಆದರೂ, ಭತ್ತ ಆದರೂ, ಮೆಕ್ಕೆ ಆದರೂ, ಸೋಯಾಬೀನ್ ಆದರೂ, ಶೇಂಗಾ ಆದರೂ ಕೂಡ ಇದು ನಿಮ್ಮ ಪರಿಶ್ರಮ, ವಿಜ್ಞಾನಿಗಳ ಚಿಂತನೆ ಮತ್ತು ಸರ್ಕಾರದ ನೀತಿಯ ಪ್ರಭಾವ. ನಾವು ಇನ್ನೂ ಮುಂದುವರಿಬೇಕು, ನಿಲ್ಲೋದಲ್ಲ, ಮುಂದುವರಿತಾ ಹೋಗಬೇಕು, ಇನ್ನೂ ಮುಂದಕ್ಕೆ ಸಾಗಬೇಕು. ನಾವು ನಿಮ್ಮಿಂದಾಗಿ ನಮಗೆ ಬದುಕು ಸಿಗುತ್ತೆ, ಜೀವನ ಸಿಗುತ್ತೆ, ಆನಂದ ಸರಿ. ಸಿಗುತ್ತೆ ಜೀವನದ್ದು. ಹೌದೌದು. ನಾವೆಲ್ಲ ಜೊತೆ ಸೇರಿ ರಾಬಿಯ ಅದ್ಭುತ ಸಿದ್ಧತೆ ಮಾಡೋಣ, ಉತ್ತಮ ಸಿದ್ಧತೆ ಮಾಡೋಣ. ಯಾಕಂದ್ರೆ ಒಳ್ಳೆ ಉತ್ಪಾದನೆಯನ್ನ ನಾವು ತೆಗೆಯೋ ಹಾಗಾಗಬೇಕು ಮತ್ತು ಹೆಚ್ಚು ಲಾಭ ಪಡಿಬೇಕು. ನಾನು ಡಿಜಿ ಸರ್ನ ಕೇಳಲು ಬಯಸ್ತೀನಿ, ಪರಾಳಿ ಸಮಸ್ಯೆ ಬಗ್ಗೆ ರೈತರಿಗೆ ನೀವು ತಿಳಿಸ್ಬೇಕು. ಹೇಗೆ ಹೊಸ ತಂತ್ರಜ್ಞಾನವನ್ನ ಬಳಸಿ ಈ ಸವಾಲನ್ನ ಒಂದು ಅವಕಾಶವನ್ನಾಗಿ ಮಾಡಬಹುದು ಅಂತ. ಕೆಲವು ದಿನಗಳಿಂದ ಏನು ಈ ಹೊಗೆ ಬರ್ತಾ ಇದೆ, ಉಸಿರಾಡೋದಕ್ಕೆ ಏನು ಕಷ್ಟ ಆಗ್ತಾ ಇದೆ. ನನಗನ್ಸುತ್ತೆ ನಾವು ಹೊಲದಲ್ಲಿ ಸುಡುವ ಈ ಬೆಳೆ ಉಳಿಕೆ ಏನಿದೆ ಅದನ್ನು ನಾವು ಹೇಗೆ ಒಂದು ಅವಕಾಶ ಆಗಿ ಪರಿವರ್ತಿಸಬಹುದು ಎಂಬುದನ್ನು ಯೋಚಿಸಬೇಕು. 1 ಹೆಕ್ಟೇರ್ ಬೆಳೆಯುಳಿಕೆಯನ್ನು ಸುಟ್ಟರೆ ಸುಮಾರು 3,000-4 ಸಾವಿರ ರೂಪಾಯಿಗಳಷ್ಟು ಪೋಷಕಾಂಶ ನಷ್ಟವಾಗ್ತದೆ. ಇದು ನಮ್ಮ ಭೂಮಾತೆಗೆ ಹಾನಿ ಮತ್ತೆ ಪರಿಸರಕ್ಕೂ ಹಾನಿ. ನಮ್ಮ ಭೂಮಿಯನ್ನು ಉಳಿಸಬೇಕಾದ್ರೆ ಬೆಳೆಯುಳಿಕೆಯನ್ನು ಮತ್ತೆ ಹೊಳೆಗೆ ಸೇರಿಸಬೇಕು. ಮತ್ತೆ ಅದಕ್ಕಾಗಿ ಎಲ್ಲ ರೀತಿಯ ತಂತ್ರಜ್ಞಾನಗಳು ಈಗ ಲಭ್ಯವಿದೆ. ಬೆಳೆಯುಳಿಕೆಯನ್ನು ಹೊಲದಲ್ಲೇ ಒಂದು ಹೂತುವ ಅಥವಾ ಮಿಶ್ರಣ ಮಾಡುವ ಹಲವು ವಿಧಾನಗಳಿವೆ. ನಾವು ಬಯಸೋದೇನೆಂದ್ರೆ ಈ ಬೆಳೆಯುಳಿಕೆಗಳು ಹೊಲದಲ್ಲೇ ಉಳಿಲಿ ಅಂತಂದ್ರೆ ಅದು ಎಲ್ಲ ಕಡೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಪರಿಸ್ಥಿತಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತವೆ. ಈ ಖಂಡಿತ. ಸ್ಥಳಗಳಲ್ಲಿ ಬಳಸಲು ಕೂಡ ಈಗ ಟೆಕ್ನಾಲಜಿ ಮತ್ತೆ ಈ ಏನು ಸರ್ಕಾರದ ಯೋಜನೆಗಳು ಸಹ ಇವೆ. ಮಾನ್ಯ ಸಚಿವರು GST ಕುರಿತಾಗಿ ಮಾತನಾಡುವಾಗ ಅವರು ಹೇಳಿದಂತೆ ಈ ಬೆಳೆಯುಳಿಕೆ ನಿರ್ವಹಣೆಗೆ ಈಗ ಅನೇಕ ಯಂತ್ರಗಳು ಲಭ್ಯವಿವೆ. ಉದಾಹರಣೆಗೆ ಹ್ಯಾಪಿ ಸೀಡರ್, ಸ್ಮಾರ್ಟ್ ಸೀಡರ್,
ಬೆಲ್ಲರ್ ಮತ್ತೆ ಇತರ ಯಂತ್ರಗಳು ಅಂದ್ರೆ ತಂತ್ರಜ್ಞಾನ ಈಗ ಸಿದ್ಧವಾಗಿದೆ. ಸಚಿವರು ಹೇಳಿದಂತೆ ಖರ್ಚು ಕಡಿಮೆ ಮಾಡಬೇಕು, ಉತ್ಪಾದನೆ ಹೆಚ್ಚಿಸಬೇಕು, ಆದಾಯ ಹೆಚ್ಚಿಸಬೇಕು. ಇದಕ್ಕಾಗಿ ಟೆಕ್ನಾಲಜಿ ಇದೆ. ಉದಾಹರಣೆಗೆ ಹ್ಯಾಪಿ ಸೀಡರ್ ಯಂತ್ರ ಬಳಸಿ ನೀವು ಪಳೆಯುಳಿಕೆಯನ್ನು ನೇರವಾಗಿ ಬಿತ್ತನೆ ಮಾಡಬಹುದು. ಬದಲಾಯಿಸಬೇಕಾದ ಅಥವಾ ಹೂಳಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಮಾಡಿದ್ರೆ ನೀವು ಪ್ರತಿ ಹೆಕ್ಟರಿಗೆ 7,000ದಿಂದ 8,000 ತನಕ ಖರ್ಚು ಕಡಿಮೆ ಮಾಡಬಹುದು. ಮತ್ತೆ ಮಣ್ಣಿನ ಊರ್ವಾ ಶಕ್ತಿಯನ್ನು ಸಹ ಹೆಚ್ಚಿಸಬಹುದು. ಇದರ ಹೊರತಾಗಿ ನಮ್ಮ ಪೂಸಾ ಸಂಸ್ಥೆ ಕೂಡ ಈ ಡಿಕಂಪೋಸರ್ ತಂತ್ರಜ್ಞಾನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದೆ. ಅಂದ್ರೆ ಈ ಬೆಳೆಯುಳಿಕೆಯನ್ನ ಮಣ್ಣಿನಲ್ಲಿ ಸಹಜವಾಗಿ ಕರಗಿಸಲು, ಪುನರ್ಬಳಕೆ ಮಾಡಲು ಕೂಡ ಈಗ ತಂತ್ರಜ್ಞಾನ ಲಭ್ಯವಿದೆ. ಹೀಗಾಗಿ ಈ ಬೆಳೆಯುಳಿಕೆ ನಿರ್ವಹಣೆಗೆ ಎಲ್ಲಾ ಸೂಕ್ತ ವ್ಯವಸ್ಥೆಗಳು ಈಗ ಲಭ್ಯವಿದೆ. ಮತ್ತೆ ಭಾರತ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ಇದೆ. ಈ ಬೆಳೆಯುಳಿಕೆ ನಿರ್ವಹಣೆಗೆ ಬಳಸುವ ವಿವಿಧ ಯಂತ್ರಗಳ ಮೇಲೆ ಅನುದಾನ, ಸಬ್ಸಿಡಿಯನ್ನ ಕೊಡಲಾಗ್ತಾ ಇದೆ. ಜೊತೆಗೆ GST ಕೂಡ ಕಡಿತಗೊಂಡಿರೋದ್ರಿಂದ ನನ್ನ ಅನಿಸಿಕೆಯಲ್ಲಿ ನಾವು ಎಲ್ಲರೂ ಇದರ ಪ್ರಯೋಜನ ಪಡಿಬೇಕು. ನಾನು ಕೈ ಜೋಡಿಸಿ ಎಲ್ಲ ರೈತ ಬಂಧುಗಳಲ್ಲಿ ವಿನಂತಿಸ್ತೇನೆ, ಬೆಳೆಯುಳಿಕೆಯನ್ನ ಸುಡಬೇಡಿ. ಬೆಳೆಯುಳಿಕೆಯನ್ನು ಸುಡುವುದು ನಮ್ಮ ಭೂಮಾತೆಗೆ, ಪರಿಸರಕ್ಕೆ ಮತ್ತೆ ನಮ್ಮ ಆರೋಗ್ಯಕ್ಕೂ ಸಹ ಹಾನಿಕಾರಕ. ಆದ್ದರಿಂದ ಈ ಬೆಳೆಯುಳಿಕೆಯನ್ನು ಸುಡುವ ಬದಲು ಅದನ್ನೇ ಹೊಲದಲ್ಲಿ ಹೂತಾಕಿ ಮಿಶ್ರಣ ಮಾಡಿ ಉಪಯೋಗಿಸೋಣ. ಇದು ಭೂಮಿಗೂ, ರೈತರಿಗೂ, ಎಲ್ಲರಿಗೂ ಸಚಿವರೇ, ನಾನು ಭೂಮಿಗೆ ಸಂಬಂಧಿಸಿದ ವ್ಯಕ್ತಿ ಅಂತ ನೀವು ಆಗಾಗ್ಗೆ ಹೇಳ್ತೀರಿ. ಇಲ್ಲಿನ ರೈತರು ಕೂಡ ಭೂಮಿಗೆ ಸಂಬಂಧಿಸಿದವರು. ಸಂಪರ್ಕ ಸ್ವಯಂಚಾಲಿತವಾಗಿ ರೂಪುಗೊಳ್ಳುತ್ತೆ, ಸಂಬಂಧ ರೂಪುಗೊಳ್ಳುತ್ತೆ. ಒಳ್ಳೆ ಸಂದೇಶದೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ ಮತ್ತು ಉಳಿದವರೆಲ್ಲರೂ ಅದೇ ಒಳ್ಳೆಯ ಸಂದೇಶದೊಂದಿಗೆ ಹಾಗೆ ಮಾಡ್ತಾರೆ. ನಾನು ರೈತ ಬಾಂಧವರ ಜೊತೆ ಇನ್ನೂ ಒಂದು ವಿಷಯದ ಬಗ್ಗೆ ವಿನಂತಿಯನ್ನ ಮಾಡ್ಕೋಬೇಕು ಅಂತಿದ್ದೀನಿ. ನೋಡಿ, ನಮ್ಮ ದೇಶದಲ್ಲಿ ಹಿಡುವಳಿ ಬಹಳ ಚಿಕ್ಕದಾಗಿರುತ್ತೆ. ಲ್ಯಾಂಡ್ ಹೋಲ್ಡಿಂಗ್ ನಮ್ಮಲ್ಲಿ ಕಡಿಮೆ. ನಮ್ಮಲ್ಲಿ 100 ಎಕರೆಗಳ, 1000 ಎಕರೆಗಳ ರೈತರು ಇಲ್ಲ. 2 ಎಕರೆ, 2.5 ಎಕರೆ, 3 ಎಕರೆ, 1 ಎಕರೆ. ನಮ್ಮ ರೈತರಲ್ಲಿ 86% ಮಂದಿ ಸಣ್ಣ ಹಿಡುವಳಿದಾರರು. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಬಯಕೆ ಇದೆ. ಪ್ರಧಾನಮಂತ್ರಿಯವರು ಏನು ಯೋಚನೆ ಮಾಡ್ತಾರೆ, ಅವರ ವಿಷನ್ ಏನಿದೆ? ನಾವು ಹೊಲದಲ್ಲಿ ಒಂದೇ ರೀತಿಯ ಬೆಳೆಗಳನ್ನು ಅಥವಾ ಕೇವಲ ಭತ್ತವನ್ನೇ ಬೆಳೆದರೆ ಅಥವಾ ಕೇವಲ ಗೋಧಿಯನ್ನೇ ಬೆಳೆದರೆ ಪ್ರಯೋಜನ ಆಗೋದಿಲ್ಲ, ಅಷ್ಟು ಲಾಭ ಸಿಗೋದಿಲ್ಲ. ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಏಕೀಕೃತ ಕೃಷಿಯ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೆ ಅದಕ್ಕಾಗಿ ಸರ್ಕಾರ ಪ್ರಯತ್ನದಲ್ಲಿದೆ. ಪ್ರಧಾನಮಂತ್ರಿಗಳವರು ಈ ಬಗ್ಗೆ ಸಂದೇಶವನ್ನು ನಮ್ಗೆ ಕೊಡ್ತಿರ್ತಾರೆ. ಅವರ ಮಾರ್ಗದರ್ಶನ ಸಿಗುತ್ತೆ. ಮತ್ತೆ ನಾನು ಸಹ ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತೀನಿ. ಈಗ ನೋಡಿ, ಒಂದು ಹೊಲದಲ್ಲಿ ಈಗ ಒಂದು ಬೆಳೆಯ ಬದಲಾಗಿ ನಾವು 4 ಬೆಳೆಗಳನ್ನು ಬೆಳೆದರೆ, ಈಗ ಶರ್ಮಾಜಿಯವರು ಪಾಣಿಪತ್ನಲ್ಲಿ ಇದ್ದಾರೆ. ಅವರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ನಾನು ಹೋಗಿದ್ದೆ. ಅವರಿಗೆ 7 ಎಕರೆ ಜಮೀನಿತ್ತು. 15 ರೀತಿಯ ಬೆಳೆಗಳನ್ನು ಅವರು ಬೆಳೆದಿದ್ರು. ತರಕಾರಿ ಇತ್ತು, ಧಾನ್ಯವಿತ್ತು, ಹಣ್ಣುಗಳು ಇದ್ವು. ಅದರ ಪ್ರಯೋಜನ ಎಂದರೆ ಪ್ರತಿ ತಿಂಗಳು ಏನಾದರೂ ಒಂದು ಬೆಳೆ ಅವರಿಗೆ ಸಿಕ್ಕೇ ಸಿಕ್ತಿತ್ತು. ಈಗ ಪ್ರತಿ ತಿಂಗಳು ಆದಾಯ ಸರಕಾರಿ ಸಿಬ್ಬಂದಿಗಳಿಗೆ ಸಿಗೋ ಹಾಗೆ ಇವರಿಗೂ ಸಿಕ್ತಿತ್ತು ಅನ್ನೋದು ಒಂದು ವಿಷಯ. ಮತ್ತೆ ಒಂದೇ ಫಸಲನ್ನು ಬೆಳೆಯೋದ್ರಿಂದ ಜಮೀನಿನಲ್ಲಿ ಅದರ ಪೌಷ್ಟಿಕಾಂಶಗಳು ಕೂಡ ಹೋಗಿಬಿಡ್ತವೆ. ಅನೇಕ ಪೋಷಕ ತತ್ವಗಳ ಕೊರತೆ ಆಗತ್ತೆ. ಈಗ ನಾವು ಒಂದು ವರ್ಷ ಗೋಧಿ ಬೆಳೆದು ಇನ್ನೊಂದು ವರ್ಷ ಸೋಯಾ ಬೆಳೆದ್ರೆ ಅಥವಾ ನಾವು ಬೇಳೆಕಾಳುಗಳನ್ನು ಬೆಳೆದ್ರೆ, ಆಗ ಬೇಸಾಯಕ್ಕೆ ಅಥವಾ ಮಣ್ಣಿಗೆ ಏನು ಬೇಕೋ ಆ ಪೋಷಕ ತತ್ವಗಳ ಪೂರೈಕೆ ತಾನಾಗಿ ಆಗತ್ತೆ. ಒಂದಿದು. ಇನ್ನೊಂದು ಏನಂದ್ರೆ, ಕೇವಲ ಬೇಸಾಯ ಅಲ್ಲ, ಬೇಸಾಯದ ಜೊತೆ ಪಶುಪಾಲನೆ, ಜೇನು ಸಾಕಣೆ, ಅದರ ಜೊತೆಗೆ ಆಸಕ್ತಿ ಇದೆ ಅಂತಂದ್ರೆ ಮೀನು ಸಾಕಣೆ ಮಾಡಬಹುದು. ಹೀಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತಂದ್ರೆ ಅನೇಕ ವಿಷಯಗಳನ್ನು ಒಟ್ಟಿಗೆ ಮಾಡುವಂಥದ್ದು. ಅದರ ಮಾಡೆಲ್ ಅನ್ನು ತಯಾರಿಸಿದ್ದೀವಿ ನಾವು. ಕೃಷಿ ಸಂಕಲ್ಪ ಅಭಿಯಾನದ ಎಲ್ಲ ಕಡೆಗಳಲ್ಲಿ ನಾವು ಅದನ್ನು ಹೇಳ್ತೀವಿ. ನೋಡಿ, ಆದಾಯ ಹೆಚ್ಚಿಸಬೇಕು ಅಂದರೆ ಕೃಷಿಯ ಜೊತೆಗೆ ಏನಾದರೂ ಸೇರಿಸಬೇಕು. ಜಾನುವಾರುಗಳನ್ನು ಸಾಕಿದರೆ ಸ್ವಲ್ಪ ಆದಾಯ ಅದರಿಂದ ಬರುತ್ತೆ. ಈಗ ಜೇನು ಸಾಕಣೆ ಮಾಡಿದರೆ ಸ್ವಲ್ಪ ಆದಾಯ ಅದರಿಂದ ಬರಬಹುದು. ಈಗ ಇನ್ಮುಂದೆ ನಾವು ದಲನ್ ತಿಲನ್ ಮಿಷನ್ ಮಾಡ್ತೀವಿ. ಈಗ ಬೇಳೆ ಹೆಚ್ಚು ಬೆಳೀತು ಅಂದರೆ ಬೇಳೆಯ ಮಿಲ್ಲನ್ನು ರೈತರೇ ನಡೆಸಬಹುದು ಅಥವಾ FPO ಮಾಡಬಹುದು. ಅಲ್ಲಿನ ಬೇಳೆ ಅಲ್ಲೇ ಪ್ರೋಸೆಸ್ ಮಾಡಬಹುದು. ಕೆಲವೊಮ್ಮೆ ಟೊಮೆಟೊ ತುಂಬ ಬೆಳೆದ್ರೆ ರೇಟು ತುಂಬ ಕಡಿಮೆ ಆಗಿಬಿಡುತ್ತೆ. ಟೊಮೆಟೊದ ಪ್ರೊಸೆಸಿಂಗ್ ಅಲ್ಲೇ ಮಾಡಬೇಕು. FPO ಮಾಡಿದರೆ ಕೇವಲ ಒಬ್ಬ ರೈತ ಅಲ್ಲ, ಸಮೂಹದಲ್ಲಿ ರೈತರು ಜೊತೆ ಸೇರಿ ಬೆಳೆ ಬೆಳೆದರೆ ಮತ್ತೆ ಅವುಗಳನ್ನು ಸಾರ್ಟಿಂಗ್ ಮಾಡಿ ಒಳ್ಳೆ ಕ್ವಾಲಿಟಿಯನ್ನು ಬೇರೆ ಮಾಡಿ ಕೊಟ್ಟರೆ ಒಳ್ಳೆ ರೇಟ್ ಸಿಗತ್ತೆ. ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನು ಮಾಡಿದೆ. ಉದಾಹರಣೆಗೆ ಆಲೂಗಡ್ಡೆ, ಟೊಮ್ಯಾಟೊ ಡೆಲ್ಲಿಯಲ್ಲಿ ಒಳ್ಳೆ ರೇಟ್ ಸಿಗುತ್ತೆ, ಆದರೆ ಹಳ್ಳಿಗಳಲ್ಲಿ ಸಿಗೋದಿಲ್ಲ. 4 ರೂಪಾಯಿ ಕಿಲೋ ಮಾರಾಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವುದೋ ಸಂಸ್ಥೆಯ ಮೂಲಕವಾಗಿ ಅದನ್ನು ಟ್ರಕ್ನಲ್ಲಿ ತುಂಬಿ ತಂದರೆ
ಮಾರಾಟ ಮಾಡಿದ್ರೆ ಟ್ರಕ್ಕಿನ ಬಾಡಿಗೆ ಕೂಡ ಸರ್ಕಾರ ಕೊಡಬೇಕು. ಯಾಕಂದ್ರೆ ಅಲ್ಲಿ ಅವರಿಗೆ ಒಳ್ಳೆ ರೇಟ್ ಸಿಗಬೇಕು. ಇಲ್ಲಾಂದ್ರೆ ಬಾಡಿಗೆ ಇರೋದ್ರಿಂದ ತರೋದಕ್ಕೆ ಆಗೋದಿಲ್ಲ ಅವರಿಗೆ. ಇಂತಹ ಅನೇಕ ಯೋಜನೆಗಳನ್ನು ಮಾಡಲಾಗಿದೆ. ದಲಾಲ್ ಮಿಷನ್ ನಲ್ಲಿ ತೊಗರಿ, ಮಸೂರ, ಉದ್ದು ಇದನ್ನು ಸಪೋರ್ಟ್ ಪ್ರೈಸ್ ನಲ್ಲಿ ಪೂರ್ತಿ ಖರೀದಿ ಮಾಡಲಾಗತ್ತೆ, ಚಿಂತೆಯೇ ಇಲ್ಲ. ಇಂತಹ ಅನೇಕ ವಿಷಯಗಳನ್ನ ಮಾಡಲಾಗ್ತಿದೆ. ನಿಮ್ಮಲ್ಲಿ ನನ್ನ ಅಪೀಲ್ ಅಥವಾ ಕೋರಿಕೆ ಅಂದ್ರೆ ನಾವು ಏಕೀಕೃತ ಬೇಸಾಯದತ್ತ ಸಾಗಬೇಕು. ಇನ್ನೊಂದು ವಿಷಯವನ್ನ ನಾನು ಹೇಳಬೇಕಾಗಿದೆ. ನೆರೆ ಪೀಡಿತ ರೈತ ಸೋದರ ಸೋದರಿಯರಿಗೆ, ಅವರು ಕೂಡ ನಮ್ಮವರೇ, ಕಷ್ಟದಲ್ಲಿದ್ದಾರೆ. ಒಂದು ಬಾರಿ ಬೆಳೆಯೆಲ್ಲ ನಾಶ ಆಯಿತು ಅಂದ್ರೆ 5 ವರ್ಷಗಳ ತನಕ ರೈತ ಉದ್ಧಾರ ಆಗೋದಿಲ್ಲ. ನಾನು ಸ್ವತಃ ಪಂಜಾಬಿಗೆ ಹೋಗಿದ್ದೆ. ಎಲ್ಲೆಲ್ಲಿ ಇಂತಹ ವಿಪತ್ತುಗಳು ಬಂದಿವೋ ಆ ಎಲ್ಲ ರೈತರಿಗೂ ಹೇಳೋದು, ಸರ್ಕಾರ ನಿಮ್ಮ ಜೊತೆಗೆ ಇದೆ. ಈಗ ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಹಿಮಾಚಲ ಅನೇಕ ಬೆಳೆಗಳು ನಾಶ ಆಗಿವೆ. ಪಂಜಾಬಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಚಾಲ್ತಿಯಲ್ಲಿರಲಿಲ್ಲ, ಇಲ್ಲಂತೂ ಲಾಗೂ ಇದೆ. ನಾವು ರಾಜ್ಯ ಸರ್ಕಾರದ ಜೊತೆ ಮಾತಾಡ್ತೀವಿ, ನಾನು ಬರ್ತೀನಿ. ಫಸಲ್ ಬಿಮಾ ಯೋಜನೆಯ ಪ್ರಯೋಜನ ಸಿಗೋ ಹಾಗೆ ಮಾಡೋಣ. ಅವರ ಜೀವನವನ್ನು ಮತ್ತೆ ಯಥಾಸ್ಥಿತಿಗೆ ತರುವಂತಹ ಪ್ರಯತ್ನ ಮಾಡಬೇಕು. ಮಾಡೋಣ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ರೈತರು ಇಲ್ಲದೆ ಮನುಷ್ಯನ ಜೀವನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ರೈತ ಈ ಭೂಮಿಯ ಭಗವಂತ ಮತ್ತು ರೈತರ ಸೇವೆಯಲ್ಲಿ ಸರ್ಕಾರ ಯಾವತ್ತೂ ಹಿಂದೆ ಉಳಿಯೋದಿಲ್ಲ. ಇದು ನಮ್ಮ ಸಂಕಲ್ಪ. ಇದು ಕೇವಲ ಸರ್ಕಾರ ಅಲ್ಲ, ಸರ್ಕಾರ, ರೈತ, ವಿಜ್ಞಾನಿಗಳು, ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಮತ್ತು ಕೆವಿಕೆಯ ಜನರು ಜೊತೆ ಸೇರಿ ಒಂದು ಟೀಮ್ ಮಾಡಿ ನಮ್ಮ ಹೊಲವನ್ನು ಚೆನ್ನಾಗಿ ಮಾಡೋಣ ಮತ್ತು ನಮ್ಮ ದೇಶದಲ್ಲೂ ಉತ್ಪಾದನೆಯನ್ನು ಹೆಚ್ಚಿಸೋಣ ಮತ್ತು ಉತ್ಪಾದಕತೆ ಹೆಚ್ಚಿಸುವ ಹಾಗೆ, ಲಾಭ ಹೆಚ್ಚಿಸುವ ಹಾಗೆ ಪ್ರಯತ್ನ ಮಾಡೋಣ. ಮತ್ತೆ ನಾನು ಹೇಳಿದ ಹಾಗೆ ಬೆಳೆ ಎಷ್ಟು ಬೆಳೆಯೋಣ ಅಂದ್ರೆ ಇಡೀ ಜಗತ್ತಿಗೆ ನಮ್ಮ ಬೆಳೆ ಹೋಗಬೇಕು. ರೈತ ಬಾಂಧವರಲ್ಲಿ ಒಂದು ಪ್ರಾರ್ಥನೆ, ಎಲ್ಲ ರೈತ ಬಾಂಧವರಲ್ಲಿ ಕೈ ಮುಗಿದು ಒಂದು ಪ್ರಾರ್ಥನೆ. ಆ ಪ್ರಾರ್ಥನೆ ಏನಂದ್ರೆ, ನಮ್ಮ ಮನೆಯಲ್ಲಿ ಏನೇ ವಸ್ತು ಬೇಕಾಗಿದ್ರು, ಬಟ್ಟೆ, ತೈಲ, ಸಾಬೂನು, ಆಹಾರ ಸಾಮಗ್ರಿ, ಉಡಲು, ತೊಡಲು, ಸ್ನಾನ ಮಾಡಲು, ನೀವು ಹೇಳಿ ನಮಗೆ ವಿದೇಶದ್ದು ಬೇಕಾ? ಸ್ವದೇಶಿ ಆಗಿರಬೇಕು, ನಮ್ಮ ದೇಶದಲ್ಲಿ ತಯಾರಾಗಬೇಕು. ನಮ್ಮ ದೇಶದಲ್ಲಿ ನಿರ್ಮಾಣವಾದ ವಸ್ತುಗಳನ್ನೇ ಖರೀದಿಸಿ, ನಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳನ್ನು ಖರೀದಿಸಿದ್ರೆ ನಮ್ಮ ಜನರಿಗೂ ಉದ್ಯೋಗ ಸಿಗುತ್ತೆ, ಪ್ರತಿಯೊಬ್ಬರ ಮನೆ ಬೆಳಗುತ್ತೆ, ಬೆಳಕು ಮೂಡುತ್ತೆ, ಅವರ ಮಕ್ಕಳ ಜೀವನ ಸುಧಾರಿಸುತ್ತದೆ. ಹಾಗಾಗಿಯೇ ಪ್ರಧಾನಮಂತ್ರಿಯವರ ಈ ವಿನಂತಿಯನ್ನ, ಅಂದರೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ತಯಾರಾದಂಥ ವಸ್ತುಗಳನ್ನೇ ನಾವು ಬಳಸಬೇಕು. ನಮ್ಮ ದೇಶದಲ್ಲಿ ತಯಾರಾಗದ ವಸ್ತುಗಳು ಯಾವುವು? ಈಗಂತೂ ಪ್ರತಿಯೊಂದು ವಸ್ತುವನ್ನು ನಾವು ತಯಾರಿಸ್ತೀವಿ. ಈ ಇಂಪೋರ್ಟೆಡ್ ಎಲ್ಲ ಬಿಟ್ಟುಬಿಡಿ, ನಾವು ರೈತರು. ನಮ್ಮ ದೇಶದಲ್ಲೇ ತಯಾರಾದಂತಹ ವಸ್ತುಗಳನ್ನು ಖರೀದಿಸೋಣ. ಈ ಸಂಕಲ್ಪ ಮಾಡಿ ನಾನು ಮತ್ತೊಮ್ಮೆ ಈಗ ನಿಮಗೆ ಹೃತ್ಪೂರ್ವಕವಾಗಿ ನಿಮ್ಮನ್ನ ಸ್ವಾಗತಿಸ್ತೀನಿ. ನಿಮ್ಮ ಸೇವೆ ಮಾಡುವುದು ನನ್ನ ಪಾಲಿಗೆ ಭಗವಂತನ ಪೂಜೆ. ಬಹಳ ಧನ್ಯವಾದಗಳು. ಬಹಳ ಬಹಳ ಧನ್ಯವಾದಗಳು. ನೀವು ಮಣ್ಣಿನ ಬಗ್ಗೆ ಮಾತನಾಡಿದ್ರಿ ಸಚಿವರೇ, ಮತ್ತು ಮಣ್ಣಿನ ಬಗ್ಗೆ ನಿಷ್ಠೆ ಇದೆ. ಮಣ್ಣಿನ ಬಗ್ಗೆ ನಾನು ಕೇವಲ ಹೇಳುವುದು ಇಷ್ಟೇ. ಮಣ್ಣು ಅಂದ್ರೆ ನಮ್ಮ ತಾಯಿ. ಈ ಹೌದು. ಭೂಮಿ ನಮ್ಮ ತಾಯಿ. ಈ ತಾಯಿಯ ರಕ್ಷಣೆಯನ್ನು ಮಾಡಬೇಕು ನಾವು. ಇದರಲ್ಲಿ ನಾವು ಅತಿಯಾಗಿ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಹಾಕಬಾರದು. ಮುಂಬರುವ ದಿನಗಳಲ್ಲಿ ಫಲವತ್ತತೆ ಇಲ್ಲದೆ ಬೆಳೆ ಬೆಳೆಯದ ಹಾಗೆ ಆಗಬಾರದು. ಹಾಗಾಗಿ ಸಂತುಲಿತ ಗೊಬ್ಬರಗಳನ್ನು ಬಳಸಿ, ಪೆಸ್ಟಿಸೈಡ್ಸ್ ಏನೋ ಬಳಸಿ, ಆದರೆ ಭೂಮಿಯ ಆರೋಗ್ಯ ಕೂಡ ಸರಿ ಇರಬೇಕು. ಪ್ರಯೋಗ ಮಾಡಿ, ಆದರೆ ಸಂತುಲಿತವಾಗಿ ಮಾಡಿ. ನಾವು ಮಣ್ಣನ್ನು ಪರೀಕ್ಷೆ ಮಾಡಿ ನಂತರ ಹಾಕಬೇಕು, ಏನು ಬೇಕು ಅಂತ. ಅಗತ್ಯ ಇಲ್ಲದಿದ್ರೂ ಯಾಕೆ ಹಾಕಬೇಕು? ರಾಮಣ್ಣ ಹಾಕ್ತಾನೆ ಅಂತ ಭೀಮಣ್ಣನೂ ಯಾಕೆ ಹಾಕಬೇಕು? ಅಗತ್ಯ ಇಲ್ಲಾಂದ್ರೂ ಹಾಕಿದ್ರೆ ಹಣವೂ ಕೂಡ ನಷ್ಟ ಆಗತ್ತೆ, ಭೂಮಿಗೂ ಕೂಡ ಅದು ಹಾಳಾಗತ್ತೆ. ಈ ಹೌದು. ಭೂಮಿಯನ್ನು ತಾಯಿ ಅಂತ ಪರಿಗಣಿಸಿ ಭೂಮಿಯ ಆರೋಗ್ಯದ ಬಗ್ಗೆ ಕೂಡ ಯೋಚಿಸಿ. ನಿಮಗೆ ನಮಸ್ಕಾರ. ನಿಮಗೆಲ್ರಿಗೂ ಧನ್ಯವಾದ. ರಾಮ್ ರಾಮ್. ಇದು ನಮ್ಮ ಇಂದಿನ ಚೌಪಾಲ್. ನೋಡಿ, ಸೆಲ್ಫಿ ಪಾಯಿಂಟ್ನಲ್ಲಿ ರೈತರ ಜೊತೆಗೂಡಿ ಅವರ ಮನದಲ್ಲೂ ಹೀಗೆ ಸಂತೋಷ ಮೂಡಲಿ ಎನ್ನುವ ಸಂದೇಶ. ನಮ್ಮ ಚೌಪಾಲ್ನ ಉದ್ದೇಶವೂ ಇದೆ. ರೈತರ ಮುಖದಲ್ಲಿ ಸದಾ ನಗು ಇರಲಿ. ಭಾರತ ಕೇವಲ ಭಾರತಕ್ಕಾಗಿ ಉತ್ಪಾದನೆ ಮಾಡುವುದಲ್ಲ, ಭಾರತವನ್ನು ವಿಶ್ವದ ಫುಡ್ ಬಾಸ್ಕೆಟ್ ಮಾಡಬೇಕು, ಇಡೀ ಜಗತ್ತಿಗೆ ಕಳಿಸಬೇಕು, ವಿಶ್ವದ ಹೊಟ್ಟೆ ತುಂಬಬೇಕು.